ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ತಾರಣಾಯ ವಿದತಾಯ ನಮೋ ನಮಸ್ತೆ. ದುಷ್ಟಕಾನನ ದಾವಾಗ್ನಿಂ ಭಕ್ತಾಭಿಷ್ಟಬಲಪ್ರದಂ ವ್ಯಾಸ ಪ್ರತಿಷ್ಠಿತಂ ವಂದೇ ಸತತಂ ಕಾಡಮಾರುತಿಂ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮನಸಾ ಪಕ್ಷೇ ಸ ಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ವಿರ್ನ ವೈ ಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತೇತಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವ ವಿದ್ವಾನ್ ಧರವಯೇ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶಿಶಾಂಗ್ರಳೀಯ ಮನಸೇತಿ ಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶ ಮಿತ್ರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿಶ್ವಪ್ರಸನ್ನ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿನ ಭಾಗವತ ಅಂದ್ರೆ ಏನು, ಭಾಗವತದಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಭಾಗವತದ ಮಹಿಮೆ ಏನು, ಮತ್ತೆ ಅಧಿಕ ಮತದಲ್ಲಿ ನಾವು ಏನ್ ಮಾಡಬೇಕು, ಕರ್ತವ್ಯ ಏನು ಅನ್ನೋದನ್ನ ತಿಳಿದಿದ್ವಿ. ಅದಾದ ಮೇಲೆ ಗಜೇಂದ್ರ ಮೋಕ್ಷದಲ್ಲಿ ಕೇವಲ ಒಂದು ಕಥೆಯಾಗಿ ನೋಡೋದಲ್ಲ, ಅಲ್ಲಿ ಗಜೇಂದ್ರ ಯಾರು, ಆ ಮೊಸಳೆ ಯಾರು, ಆ ಸರೋವರ ಯಾವುದು, ನಮ್ಮ ಜೀವನದಲ್ಲಿ ಅದು ಯಾವ್ದು ಅಂತ ಹೇಳಿದ್ರೆ ಗಜೇಂದ್ರ ಬೇರೆ ಯಾರು ಅಲ್ಲ, ನಾವೆಲ್ಲರೂ ಕೂಡ ಗಜೇಂದ್ರ. ಯಾವುದು ಸರೋವರ ಯಾವುದು ಅಂತ ಹೇಳಿದ್ರೆ ವಿಷಯಾದಿಗಳೇ ಸರೋವರ, ಆ ಸಂಸಾರವೇ ಸರೋವರ. ಮೊಸಳೆ ಯಾವುದು ಅಂತ ಹೇಳಿದ್ರೆ ಆ ಗಜೇಂದ್ರನಿಗೆ ಒಂದೇ ಮೊಸಳೆ ಹಿಡಿದಿದೆ, ಆದ್ರೆ ಈ ನಾವೆಲ್ಲರೂ ಗಜೇಂದ್ರರಾಗಿದ್ದೇವೆ, ನಮಗೆ ಒಂದೇ ಮೊಸಳೆ ಅಲ್ಲ, ಸಾವಿರಾರು ಮೊಸಳೆಗಳು ನಮ್ಮನ್ನ ಸರೋವರದಲ್ಲಿ ಮುಳುಗ್ತಾ ಇದೆ, ಸಂಸಾರ ಎಂಬ ಸರೋವರದಲ್ಲಿ ಮುಳುಗ್ತಾ ಇದೆ. ಯಾವುದು ಆ ಸರೋವರ ನಮ್ಮನ್ನ ಮುಳುಗ್ತಾ ಇದೆ, ಮೊಸಳೆ ಯಾವುದು ಅಂತ ಹೇಳಿದ್ರೆ ಆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವುಗಳೇ ಏನಾಗಿದೆ ಅಂತ ಹೇಳಿದ್ರೆ ಮೊಸಳೆಯಾಗಿದೆ ನಮ್ಮ ಜೀವನದಲ್ಲಿ ಅಂತ ನಾವು ನೋಡಿದ್ವಿ. ಅದನ್ನೇ ನಮ್ಮ ದಾಸವರೇಣ್ಯರು ದಾಸರು ಮನ ಮುಟ್ಟುವಂತೆ, ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಶಾಸ್ತ್ರವನ್ನ ಓದುವ ಅರ್ಹತೆ ಇಲ್ಲ, ಸ್ತ್ರೀಯರಿಗೆ ಶಾಸ್ತ್ರ ನಿಷೇಧ. ಆದ್ರಿಂದಾಗಿ ಸ್ತ್ರೀಯರಿಗೆ ಮತ್ತೆ ಸಾಮಾನ್ಯ ಜನರಿಗೆ ಶಾಸ್ತ್ರವನ್ನು ಓದಬೇಕು ಅಂದ್ರೆ ಜ್ಞಾನಿಗಳಾಗಿರ್ಬೇಕು. ಮತ್ತೆ ಯಾರಿಗೆ ಈ ದಾಸರು ನಿಮಗೆಲ್ರಿಗೂ ಕೂಡ ಅಂದ್ರೆ ನಮ್ಮಂತವರಿಗೆ ಮಂಡ ಜನರಿಗೆ ಮನಮುಟ್ಟುವಂತೆ ಒಂದು ದಾಸರ ಪದವನ್ನ ತಿಳಿಸಿದ್ದಾರೆ. ಯಾವುದು ಅಂತ ನೋಡುವುದಾದ್ರೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು, ಈ ಕಾಗದವನ್ನು ಓದಿಕೊಂಡು ಕಾಗದ ಕಲೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಗದ ಕಲೆಯಿರೋ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು ಅಂತ ದಾಸರು ಒಂದು ಪದವನ್ನ ಹೇಳಿದ್ರು. ಏನು ಭಗವಂತನ ಕಾಗದ ಬಂದಿದೆ ಅಂತ. ಏನ್ ಬಂದಿದೆ ಕಾಗದ, ಯಾರು ಕೂಡ ಖಾಲಿಯಾಗಿ ಕಳಿಸೋದಿಲ್ಲ. ಆ ಕಾಗದದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮುಂದೆ ದಾಸರು ಹೇಳ್ತಾರೆ, ಕಾಮಕ್ರೋಧ ಬೀಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೋಳಿರೆಂಬೋ ಕಾಗದ ಬಂದಿದೆ, ಕಾಮಕ್ರೋಧ ಬೀಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೋಳಿರೆಂಬೋ ಕಾಗದ ಬಂದಿದೆ, ತಾಮಸ ಜನರನ್ನು ಕೂಡದಿರೆಂಬೋ ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರದ ಕಾಗದ ಬಂದಿದೆ. ದಾಸರು ಕೂಡ ಅದೇ ಹೇಳಿದರು, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವುಗಳನ್ನ ಬಿಡಬೇಕು ಅಂತೆ. ಇವುಗಳನ್ನು ಬಿಡಬೇಕು ಅಂದ್ರೆ ನಮಗೆ ಗೊತ್ತು, ಆದ್ರೂ ಕೂಡ ಭಗವಂತ
ಸರಿಯಾದ ಸಮಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ, ಇವುಗಳನ್ನು ಬಿಡಬೇಕು ಅಂತ. ಆದ್ರೂ ಕೂಡ ನಾವು ಬಿಡ್ಲಿಕ್ಕೆ ತಯಾರೇ ಇಲ್ಲ. ಈ ಸಂಸಾರ ಎಂಬ ಸರೋವರದಲ್ಲಿ ಮುಳುಗಬೇಕು ಅಂತ ನಾವೇ ಕಾತರದಿಂದ ಕಾಯ್ತಿದ್ದೇವೆ ಅಂತ ನಮಗೆ ಅನಿಸ್ಬೋದು. ಅದರಿಂದಾಗಿ ಆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲವನ್ನ ಬಿಟ್ವಿ ಅಂತ ಆದ್ರೆ ಆ ಸರೋವರದಿಂದ, ಸಂಸಾರ ಎಂಬ ಸರೋವರದಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಅಂತ ನಾವು ತಿಳಿಬಹುದು. ಪ್ರಸ್ತುತ ವಿಷಯಕ್ಕೆ ಬರೋದು ಅಂತ ಆದ್ರೆ, ಆ ಗಜೇಂದ್ರ ಸರೋವರಕ್ಕೆ ಹೋಗಿದ್ದಾನೆ. ಬಾಯಾರಿಕೆ ಅಂತ ಸರೋವರಕ್ಕೆ ಹೋಗಿ ಮೈಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತೆ ನೀರನ್ನು ಕುಡಿದಿದ್ದಾನೆ. ಕುಡಿದ ಮೇಲೆ ಅವನಿಗೆ ವಿಷಯಾದಿಗಳಲ್ಲಿ ಆಸಕ್ತಿ ಆಗಿಬಿಟ್ಟಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆ ಭಾಗವತ ಮುಂದೆ ಆ ಗಜೇಂದ್ರ ಮೋಕ್ಷಣದ್ದು ಆ ಶುಕಾಚಾರ್ಯರು ಪರಿಕ್ರಮಾದಿಂದ ತಿಳಿಸ್ತಾ ಇದ್ದಾರೆ. ತಂ ತತ್ರ ಕಶ್ಚಿಂದುಪದೈವ ಚೋದಿತೋ ಗ್ರಾಹೋ ಬಲಿಯ ಶರಣೇರು ಸಾಗಹೀತ್ ಯದೃಚ್ಛ ಏವಂ ವ್ಯಸನಂ ಗತೋ ಯಥಾ ಬಲಂ ಸೋತಿ ಬಲೋ ವಿಚಕ್ರಮೇ. ಆ ಗಜೇಂದ್ರನಿಂದ ಆ ಮಕ್ಕಳಿಂದ ಬೇಯಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಶ್ಲೋಕ ನಮಗೆ ಏನ್ ತಿಳಿಸ್ತಾ ಇದೆ, ಭಾಗವತ ಶ್ಲೋಕ ಏನ್ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಭಗವಂತನಲ್ಲಿ ಕೇವಲ ಭಕ್ತಿಯಲ್ಲ, ಭಗವಂತನಲ್ಲಿ ಭಯವೂ ಕೂಡ ಇರಬೇಕು. ನಮಗೆ ಭಗವಂತನ ವಿಷಯದಲ್ಲಿ ಭಕ್ತಿಯೂ ಇರಬೇಕು, ನಮಗೆ ಭಯವೂ ಕೂಡ ಇರಬೇಕು ಅಂತ. ನಮಗೆ ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಅಲ್ಲ ಬಲಿಷ್ಠವಾದಂತಹ ಆನೆ, ಅದು ಮದಭರಿತವಾದಂತಹ ಗಜ ಅಂತ ಹೇಳ್ತಾ ಇದ್ದೀರಾ, ಸಲಗ ಅಂತ ಹೇಳ್ತಾ ಇದ್ದೀರಾ, ಅಷ್ಟು ದೊಡ್ಡ ಆನೆ, ಅಷ್ಟು ಶಕ್ತಿ ಇದೆ, ಆದ್ರೆ ಚಿಕ್ಕ ಮಕ್ಕಳಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ, ಯಾಕೆ ಅಂತ ನಮ್ಗೆ ಇಲ್ಲಿ ಪ್ರಶ್ನೆ ಮೂಡಬಹುದು. ಅದಕ್ಕೆ ನಾವು ಆಳವಾಗಿ ನೋಡೋದು ಅಂತ ಆದ್ರೆ ಯಾವತ್ತೂ ಕೂಡ ಅಷ್ಟೇ ನೋಡಿ, ನಮ್ಮ ಮನೆಯಲ್ಲಿ ನಾವು ಹೇಗಿರ್ತೇವೋ ಹಾಗೆ ಹೊರಗಡೆ ಇರೋದಿಲ್ಲ. ನಮ್ಮ ಊರಿನಲ್ಲಿ ನಾವು ಹೇಗಿರ್ತೇವೋ ಬೇರೆ ಊರಿನಲ್ಲಿ ನಾವು ಹಾಗಿರೋದಿಲ್ಲ. ನಮ್ಮ ಮನೆಯಲ್ಲಿ ಇದ್ದಷ್ಟು ಶಕ್ತಿ ಬೇರೆ ಮನೆಯಲ್ಲಿ ಇಲ್ಲ. ನಮ್ಮ ಊರಿನಲ್ಲಿರುವಾಗ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬೇರೆ ಊರಿಗೆ ಹೋದಾಗ ಶಕ್ತಿ ಇಲ್ಲ. ಅದರಂತೆ ಈಗ ಸರೋವರ ಇದೆ, ಆ ಸರೋವರದಲ್ಲಿ ಇರೋದು ಯಾವುದು? ಪ್ರತಿನಿತ್ಯದ ಜೀವಿಸೋದು ಆನೆನೋ ಮೊಸಳೆನೋ? ಮೊಸಳೆ. ಅದರಿಂದಾಗಿ ಮೊಸಳೆ ಹೋಮ್ ಪಿಚ್ ಅಂತ ಹೇಳ್ಬೋದು ನಾವು. ಹೋಮ್ ಪಿಚ್ ಯಾವುದಕ್ಕೆ? ಮೊಸಳೆಗಿದೆ. ಆದ್ರಿಂದಾಗಿ ಮೊಸಳೆ ಆ ಗಜೇಂದ್ರನ ಕಾಲನ್ನ ಹಿಡಿಯೋದ್ರಿಂದಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಗಜೇಂದ್ರನಿಗೆ ಒಂದು ಫಾಲ್ಟ್ ಏನಂತ ಹೇಳಿದ್ರೆ ಹೋಮ್ ಪಿಚ್ ಅದಲ್ಲ, ಅವರ ಮನೆ ಅದಲ್ಲ. ಆದ್ರಿಂದಾಗಿ ಆ ಗಜೇಂದ್ರನಿಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ನಾವು ಭಗವಂತನನ್ನ ಯಾವಾಗ ನೆನೆಸ್ಕೊಳ್ಬೇಕು? ನಮಗೆ ದುಃಖ ಆದಾಗ ಮಾತ್ರ ಭಗವಂತ ನೆನೆಸ್ಕೊಳ್ಳೋದಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಭಗವಂತನನ್ನ ನೆನೆಸ್ಕೊಳ್ಳೋದಲ್ಲ. ನಮಗೆ ಸುಖ ಇರಲಿ ದುಃಖ ಇರಲಿ ಯಾವಾಗ್ಲೂ ಕೂಡ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾನೆ ಇರಬೇಕು. ಕೇವಲ ದುಃಖ ಬಂದಾಗ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಲದು. ಸುಖ ಬಂದಾಗ ಕೂಡ ಭಗವಂತ ನಾಮಸ್ಮರಣೆ ಮಾಡಿದಾಗ, ದುಃಖ ಬಂದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ನಾವು ಕೇವಲ ದುಃಖ ಬಂದಾಗ ಭಗವಂತನನ್ನ ನಾವು ಕೇಳ್ಕೊಳ್ತೇವೆ ಅಂತಂದ್ರೆ ಅನುಗ್ರಹವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇನ್ನು ಚಿಕ್ಕ ಚಿಕ್ಕ ಅಂಶಗಳನ್ನ ಭಾಗವತದಲ್ಲಿ ನಾವು ಗಮನಿಸಲೇಬೇಕು. ಆಯ್ತು, ಈಗ ಮೊಸಳೆ ಗಜೇಂದ್ರನ ಕಾಲು ಹಿಡಿದಿದೆ, ಇಷ್ಟು ನೋಡಿ ಬಿಡೋದಾ? ಇಷ್ಟು ಕೇಳಿ ಬಿಡೋದಾ? ಖಂಡಿತ ಅಲ್ಲ. ನೋಡಿ, ಗಜೇಂದ್ರನ ಒಟ್ಟಿಗೆ ಸರೋವರದಲ್ಲಿ ಒಟ್ಟು ಎಷ್ಟು ಆನೆಗಳಿತ್ತು? 106 ಆನೆಗಳು. ಹೆಣ್ಣಾನೆಗಳಿದೆ, ಮರಿ ಆನೆಗಳಿದೆ, ಒಂದು 100 ಆನೆಗಳಿದೆ. ಗಜೇಂದ್ರ ಮತ್ತೆ ಅವನೊಟ್ಟಿಗೆ 100 ಆನೆಗಳಿದೆ. ಮೊಸಳೆ ಇರೋದಲ್ಲಿ ಆ ಸರೋವರದ ಕೆಳಭಾಗದಲ್ಲಿ ಮೊಸಳೆ ಇದೆ. ಯಾವತ್ತೂ ಕೂಡ ಅಷ್ಟೇ, ಮೊಸಳೆ ಮುಖವನ್ನ ನೋಡಿ ಕಾಲನ್ನು ಹಿಡಿಯೋದಿಲ್ಲ, ಅದಕ್ಕೆ ಆಹಾರ ಬೇಕು ಅಷ್ಟೇ. ಕೆಳಗಡೆ ಬಂದು ಕಾಲು ಹಿಡಿಯುತ್ತೆ, ಆದ್ರೆ ಮೇಲೆ ಬಂದು ಮುಖವನ್ನು ನೋಡಿ ಕಾಲು ಹಿಡಿಯುತ್ತಾ? ಸಾಧ್ಯನೇ ಇಲ್ಲ. ಅಷ್ಟೂ ಆನೆ ಇರಬೇಕಾದ್ರೆ ಗಜೇಂದ್ರನ ಕಾಲನ್ನೇ ಈ ಆನೆ ಹಿಡಿದಿದ್ದು ಯಾಕೆ ಅಂತ ನೋಡೋದು ಸಹಜ ಪ್ರಶ್ನೆ ನಮಗೆ. ಯೋಚನೆ ಮಾಡಿ, ಒಂದು ಆನೆಗೆ 4 ಕಾಲು ಅಂತ, 10 ಆನೆಗೆ 40 ಕಾಲಾಯ್ತು. 100 ಆನೆ ಇದೆ, 400 ಕಾಲುಗಳಿದೆ. ಆ 400 ಕಾಲುಗಳಲ್ಲಿ ಈ ಗಜೇಂದ್ರನ ಒಂದು ಕಾಲು ಮಾತ್ರ ಕಾಣ್ತಾ? ಗಜೇಂದ್ರನ ಕಾಲನ್ನೇ ಈ ಮಕ್ಕಳು ಯಾಕೆ ಹಿಡಿದಿದ್ದು ಅಂತ ನೋಡೋದಾದ್ರೆ ಅದಕ್ಕೂ ಭಾಗವತ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತಾ ಇದೆ. ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಕಂಡವರು ಕಾಲು ಹಿಡಿಯೋದಲ್ಲ, ಯಾರು ಭಗವಂತನನ್ನ ಕಂಡಿದ್ದಾರೋ ಅವರನ್ನ ಕಾಲು ಹಿಡಿಬೇಕು ಅಂತ.
ಕಣ್ಕಂಡವ್ರು ಕಾಲು ಹಿಡಿಯೋದಲ್ಲ, ಭಗವಂತನನ್ನ ಯಾರು ಕಂಡಿದಾರೋ, ಭಗವಂತನನ್ನ ಯಾರು ಭಜಿಸ್ತಾ ಇದ್ದಾರೋ ಅಂತವರ ಕಾಲನ್ನ ನಾವು ಹಿಡಿದ್ರೆ ಅವಾಗ ನಾವ್ ಏನಾದ್ರು ಮಾಡಿದ್ದು ಒಂದು ಫಲ ಬರ್ಬೋದು. ಆ ಮೊಸಳೆಗೆ ಗೊತ್ತು, ನಾನು ಯಾವುದೋ ಬೇರೆ ಒಂದು ಹೆಣ್ಣಾನೆ ಮರಿಯಾನೆ ಕಾಲನ್ನ ಹಿಡಿದು ಬಿಟ್ರೆ ಅದು ಭಗವಂತನನ್ನ ಕರೆಯೋದಿಲ್ಲ. ಈ ಗಜೇಂದ್ರನನ್ನ ಹಿಡಿದ್ರೆ ಮಾತ್ರ ಭಗವಂತನನ್ನ ಕರೆಯೋದು. ಭಗವಂತ ಬರ್ತಾನೆ, ಅವನನ್ನು ಅನುಗ್ರಹ ಮಾಡ್ತಾನೆ, ನನ್ನನ್ನು ಅನುಗ್ರಹ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಆ ಮೊಸಳೆ ಕಂಡ ಆನೆಯ ಕಾಲನ್ನು ಹಿಡಿಲಿಲ್ಲ, ಹೊರತು ಗಜೇಂದ್ರನ ಕಾಲನ್ನೇ ಹಿಡಿದಿದ್ದು. ನಾವು ಕೂಡ ಅಷ್ಟೇ, ಕಂಡವ್ರ ಕಾಲನ್ನ ಒಂದ್ ಕೆಲಸ ಆಗ್ಬೇಕಾ ಯಾರ್ದೋ ಒಬ್ರು ಕಾಲನ್ನ ಹಿಡಿತೇವೆ. ನಮ್ಗಿಂತ ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಯಾರೇ ಆಗಿರ್ಲಿ ಆದ್ರೂ ಕೂಡ ಅವ್ರ ಕಾಲನ್ನ ಹಿಡಿದು ನಮ್ ಕೆಲಸ ಮಾಡ್ಸೋದು. ನಿಜವಾಗ್ಲೂ ಕೂಡ ಅದು ಸರಿಯಲ್ಲ, ತಪ್ಪು. ಯಾಕೆ? ನಾವು ಯಾರು ಕಾರಣ ಹಿಡಿಬೇಕು ಅಂತ ಹೇಳಿದ್ರೆ, ಯಾರು ಭಗವಂತನನ್ನ ಕಂಡಿದಾರೋ, ಯಾರು ಭಗವಂತನನ್ನ ಕಾಣಬೇಕು ಅಂತ ಪ್ರತಿನಿತ್ಯ ಪ್ರತಿ ಕ್ಷಣವೂ ಭಗವಂತನ ಪೂಜೆನ ಮಾಡ್ತಾ ಇದ್ದಾರೋ ಅಂತವರ ಕಾಲನ್ನ ನಾವು ಹಿಡಿಬೇಕು ಅನ್ನೋದನ್ನ ಆ ಮೊಸಳೆ ಗಜೇಂದ್ರನ ಕಾಲನ್ನ ಹಿಡೀತು ಅನ್ನೋದ್ರಿಂದ ನಾವು ತಿಳ್ಕೊಳ್ಬೇಕು. ಮತ್ ಯಾರು ಕಾಲು ಹಿಡಿಬೇಕು ನಾವು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಈಗ ಯೋಚನೆ ಮಾಡಿ, ಒಂದು ವರ್ಗ ಅಲ್ಲ, ಇಡೀ ಜನಸಮೂಹ ಯಾರು ಕಾಲು ಹಿಡಿತಾರೆ ಈಗ ಅಂತ ನೋಡಿದ್ರೆ ಕಲ್ಪತರು ರಾಘವೇಂದ್ರ ಸ್ವಾಮಿಗಳ ಕಾಲನ್ನೇ ಹಿಡಿತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಈಗಲೂ ಕೂಡ ಭಗವಂತನ ಪೂಜೆ, ಭಗವಂತನ ಅಷ್ಟು ದೃಢವಾದ ಭಕ್ತಿಯನ್ನ ಇಟ್ಟು ತಮಗೆ ಅಲ್ಲ ತನ್ನ ಭಕ್ತರಿಗೆ ಉದ್ಧಾರ ಆಗಬೇಕು ಅಂತ ಈಗಲೂ ಕೂಡ ಕೂತಿದ್ದಾರೆ ಬೃಂದಾವನದಲ್ಲಿ. ಆದ್ರಿಂದಾಗಿ ಅಂತಹ ಮಹಾವರೇಣ್ಯರ ಭಗವಂತನನ್ನ ಯಾರು ಕಂಡಿದ್ದಾರೋ, ಭಗವಂತನನ್ನ ಕಾಣ್ಬೇಕು ಅಂತ ಯಾರು ಜೀವನವನ್ನ ಮಾಡ್ತಾ ಇದ್ದಾರೋ ಅಂತವರ ಕಾಲನ್ನ ಹಿಡಿಬೇಕು, ಹೊರತು ಬೇರೆ ಯಾರ ಕಾಲನ್ನು ಹಿಡಿದ್ರೆ ವ್ಯರ್ಥ ಅಂತ ನಮಗೆ ಈ ಗಜೇಂದ್ರ ಮೋಕ್ಷದಿಂದ ತಿಳಿಬಹುದು. ಇದಾದ ಮೇಲೆ ಆ ಗಜೇಂದ್ರ ಮತ್ತೆ ಮೊಸಳೆ ಎಷ್ಟು ವರ್ಷ ಹೋರಾಡಿತು ಅಂತ ನೋಡೋದಾದ್ರೆ, ನಿನ್ನೆ ಹೇಳಿದ್ದೆ 1000 ವರ್ಷಗಳ ಕಾಲ ಆ ಗಜೇಂದ್ರ ಮತ್ತೆ ಆ ಮೊಸಳೆ ಹೋರಾಡಿದೆ. ಮೊಸಳೆ ಬಾಯಿ ಹಾಕಿ ಹಿಡಿಬಿಟ್ಟಿದೆ, ಗಜೇಂದ್ರ ತಪ್ಪಿಸ್ಕೊಳ್ಬೇಕು ಪ್ರಯತ್ನ ಪಡ್ತಾ ಇದ್ದಾನೆ, ಆಗ್ಲೇ ಇಲ್ಲ. ಎಷ್ಟು ವರ್ಷ ಅಂತ ಹೇಳಿದ್ರೆ ನಮಗೆ ಭಾಗವತ ತಿಳಿಸ್ತು, 1000 ವರ್ಷಗಳ ಕಾಲ ಆ ಆನೆ ಗಜೇಂದ್ರನ ಬಾಯಿಯಲ್ಲಿ ಸಿಕ್ಕಾಕಿಕೊಂಡಿದೆ. ಯಾಕೆ ಭಾಗವತ ನಮಗೆ 1000 ವರ್ಷಗಳ ಕಾಲ ಅಂತ ಒತ್ತಿ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೂ ಕೂಡ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ನಾವು ಕಂಡ ಜನರ ಕಾಲನ್ನ ಹಿಡಿಯೋದು ಬಿಟ್ಟು ಯಾರು ದೇವರನ್ನ ಕಂಡಿದ್ದಾರೋ ಅವರ ಕಾಲನ್ನ ಹಿಡಿಬೇಕು. ಕೇವಲ 1 ದಿನನ 2 ದಿನನ ಅಲ್ಲ, 1000 ವರ್ಷಗಳ ಕಾಲ ನಾವು ಜೀವನ ಪರ್ಯಂತ ಸಜ್ಜನರ ಕಾಲನ್ನ ಹಿಡಿಬೇಕು ಅಂತ ನಮಗೆ ಆ ಗಜೇಂದ್ರ ಮತ್ತೆ ಆ ಮೊಸಳೆ ತೋರಿಸ್ತಾ ಇದೆ. ಒಳ್ಳೆಯವರ ಕಾಲನ್ನ ಹಿಡಿಬೇಕು. ಎಷ್ಟು ದಿನಗಳ ಕಾಲ? 1000 ವರ್ಷಗಳ ಕಾಲ. ನಮ್ಮ ಜೀವನ ಪರ್ಯಂತ ಆ ಸಜ್ಜನರ ಕಾಲನ್ನ ಹಿಡಿಬೇಕು ಅನ್ನೋದು ಒಂದು ಕ್ಷಣ ಸಾಕು. ಭಗವಂತನ ಕರಿಬಹುದು ಗಜೇಂದ್ರ ಬೇಗ. ಮತ್ ಯಾಕೆ 1000 ವರ್ಷಗಳ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಎಲ್ಲವೂ ಕೂಡ ನಮಗೆ ತಿಳಿಬೇಕು ಅನ್ನೋದರಿಂದ ಅಷ್ಟು ವರ್ಷಗಳ ಕಾಲ ನಾವು ಸಜ್ಜನರ ಕಾಲನ್ನ ಹಿಡಿಬೇಕು ಅನ್ನೋದನ್ನ ನಮಗೆ ಆ ಮೊಸಳೆ ಮತ್ತು ಆನೆ ತಿಳಿಸ್ತಾ ಇದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದಾದ್ಮೇಲೆ ಕೊನೆಗೆ ನಮಗೆ ಎಷ್ಟು ಅಹಂ ಅಂತ ಹೇಳಿದ್ರೆ, ದೊಡ್ಡ ಕಾರ್ಯ ಅಲ್ಲ, ಒಂದು ಚಿಕ್ಕ ಕಾರ್ಯ, ಒಂದು ಚಿಕ್ಕ ಕೆಲಸ ಮಾಡಿರ್ತೇವೆ ಅಷ್ಟೇ. ಆ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು, ನನ್ನಿಂದನೇ ಆಯ್ತು, ನಾನೇ ಮಾಡಿದ್ದೇನೆ ಅಂತ ಎಷ್ಟು ಜಂಬ, ಎಷ್ಟು ಅಹಂಕಾರ ನಮ್ಮಲ್ಲಿ ತುಂಬಿದೆ ಅಂತ ಹೇಳಿದ್ರೆ, ನಮ್ಮವರಿಗೆ ಸಹಾಯ ಮಾಡಿರ್ತೇವೆ, ಬೇರೆ ಯಾರಿಗೂ ಅಲ್ಲ. ಒಡ ಹುಟ್ಟಿದವರಿಗಾಗಿರ್ಬೋದು ಅಥವಾ ಹೊರಗಿನವರಿಗಾಗಿರ್ಬೋದು, ನಮ್ಮವರಿಗೆ ಸಹಾಯ ಮಾಡಿದ್ರು ಕೂಡ ನಾನೇ ಮಾಡಿದೆ, ನನ್ನಿಂದನೇ ಆಯ್ತು ಅನ್ನೋ ಬುದ್ಧಿ ನಮ್ಮಲ್ಲಿ ಬರ್ಲಿಕ್ಕೆ ಹೋಗ್ಲೇಬಾರ್ದು. ಯಾರು ಅಂತ ಹೇಳಿದ್ರೆ, ನನ್ನಿಂದ ಆಗೇ ಇಲ್ಲ, ಎಲ್ಲವೂ ಕೂಡ ಭಗವಂತ ನನ್ನಲ್ಲಿ ನಿಂತು ಮಾಡಿದ್ದಾನೆ, ನಾನೇನು ಮಾಡಿಲ್ಲ, ಎಲ್ಲವೂ ಕೂಡ ಭಗವಂತನದ್ದೇ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಭಗವಂತನ ಇಚ್ಛೆ ಇದು ಇತ್ತು ಅಂತ ಹೇಳಿದ್ರೆ ಆಗುತ್ತೆ, ಮತ್ತೇನೂ ಆಗುದಿಲ್ಲ. ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಅಂತ ಭಗವಂತನ ಇಚ್ಛೆ, ಎಲ್ಲರೂ ಕೂಡ ಸೇರಬೇಕು. ಈ ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬರಬಹುದಿತ್ತು, ಯಾಕೆ ಬಂದಿಲ್ಲ? ಭಗವಂತನ ಇಚ್ಛೆ ಇಲ್ಲ. ನೀವೆಲ್ಲರೂ ಕೂಡ ಸೇರಿದ್ದೇವೆ, ಭಗವಂತನ ಇಚ್ಛೆ ಇದೆ, ನೀವು ಇಲ್ಲಿ ಬರಬೇಕು, ಈ ಜೀವಿ ಇಲ್ಲಿ ಬರಬೇಕು ಅಂತ ಭಗವಂತನ ಇಚ್ಛೆ ಇದೆ. ಅದರಿಂದಾಗಿ ಎಲ್ಲರೂ ಕೂಡ ಬಂದಿದ್ದೇವೆ. ಭಗವಂತನ ಇಚ್ಛೆಯಿಂದಲೇ ಪ್ರತಿ ಕೆಲಸ ಆಗೋದು. ಅದು ಬಿಟ್ಟು ನನ್ನಿಂದಲೇ ಆಯ್ತು, ನಾನೇ ಮಾಡ್ನೆ ಅನ್ನೋ ಅಹಂ ನಮ್ಮಲ್ಲಿ ಇರಬಾರದು ಅನ್ನೋದನ್ನು ಕೂಡ ನಮಗೆ ಭಾಗವತ ತಿಳಿಸ್ತಾ ಇದೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ 1000 ವರ್ಷ ಆಯ್ತು. ಎಷ್ಟು ಅಂತ ನಾವು ಒಂದು ಏಕಾದಶಿ ಉಪವಾಸ ಮಾಡಿದರೆ ಯಾವಾಗ ದ್ವಾದಶಿ ಆಗುತ್ತೆ, ಯಾವಾಗ ಪಾಲನೆ ಮಾಡ್ತೇವೆ ಅಂತ ಕಾಯ್ತಾ ಇರ್ತೇವೆ.
ಅಂಥದ್ರಲ್ಲಿ 1000 ವರ್ಷಗಳ ಕಾಲ ತನ್ನ ಕಾಲು ಆ ಮೊಸಳೆ ಬಾಯಲ್ಲಿ ಇದೆ, ಈ ಕಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಂಬಿದಂತಹ ಆ ಆನೆಗಳು ಕೂಡ ಕಾಪಾಡ್ತಾ ಇಲ್ಲ. ಎಷ್ಟು ಆಗಿರಬಾರ್ದು ಆ ಆನೆಗೆ, ಗಜೇಂದ್ರನಿಗೆ 1000 ವರ್ಷ ಆಯ್ತು. ಕೊನೆಗೆ ಅದಕ್ಕೆ ನೆನಪಾಯ್ತು ಏನು ಅಂತ ಹೇಳಿದ್ರೆ, ನಾವು ನಿನ್ನೆ ನೋಡಿದ್ವಿ, ಗಜೇಂದ್ರ ಬಂದ ಅಂತ ಆದ್ರೆ ಆ ಬೆವರಿನ ವಾಸನೆಯಿಂದ ಸಿಂಹ, ಹುಲಿ, ಯಾವ ಪ್ರಾಣಿಗಳು ಕೂಡ ಇವನ ಹತ್ತಿರ ಬರೋದೇ ಇಲ್ಲ, ಅಂಜಿ ಓಡಿ ಹೋಗ್ತಾವೆ. ಅಂಥದ್ರಲ್ಲಿ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಗಜೇಂದ್ರ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಕಾಡಿನಲ್ಲಿ ಬಂದೆ ಅಂತ ಆದ್ರೆ ನನ್ನ ಬಂದ ವಾಸನೆಯಿಂದ ಆ ಹುಲಿ, ಸಿಂಹ ಓಡಿ ಓಡಿ ಹೋಗ್ತಾ ಇದೆ, ಆದ್ರೆ ನಾನು ಈ ಚಿಕ್ಕ ಮೊಸಳೆ ಬಾಯಲ್ಲಿ ಸಿಕ್ಕಿ ಹಾಕ್ಬಿಟ್ಟಿದ್ದೇನೆ, ನನ್ನಿಂದ ತಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತ ಯೋಚನೆ ಮಾಡಿದ. ಮಾಡಿ 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 ಕೊನೆಗೆ ಅವನಿಗೆ ಅನಿಸ್ತು, ಇದೆಲ್ಲವೂ ಕೂಡ ಭಗವಂತನ ಇಚ್ಛೆ. ಭಗವಂತನ ಇಚ್ಛೆ ಇಲ್ಲೇ ಇರಬೇಕು ಅಂತ ಇದೆ ಅಂದ ಮೇಲೆ ಯಾರಿಂದಲೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಭಗವಂತನ ಮೊರೆ ಹೋಗ್ಲೇಬೇಕು ಅಂತ ಕೊನೆಗೆ ಆ ಗಜೇಂದ್ರ ಭಗವಂತನ ಮೊರೆ ಹೋಗ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ನಮಾಮಿ ಮೇ ಜ್ಞಾತಯ ಆತುರಂಗಚ ಕುತಃಕರೇಣ್ಯ ಪ್ರಭವಂತಿ ಮೋಹಿತುಂ ಗ್ರಾಹೇಣ ಪಾಠೇನ ವಿಧಾತುರಾವೃತೋ ತಯಂ 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 ಚ ಸಂಯಾಮಿ ಪರಂಪರಾಯಣಂ ಅಂತ. ಕಷ್ಟದಲ್ಲಿದ್ದೇನೆ, ಹೆಣ್ಣಾನೆಗಳು ಬರ್ತಾ ಇಲ್ಲ, ಮರಿಯಾನೆಗಳು ಕೂಡ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಬೇರೆ ಯಾರು ಕೂಡ ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನಿಂದಲೂ ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಭಗವಂತನ ಮೊರೆ ಹೋಗಲೇಬೇಕು ಅನ್ಕೊಂಡು ಆ ಗಜೇಂದ್ರ ಕೊನೇ ಕ್ಷಣದಲ್ಲಿ ಭಗವಂತನನ್ನ ನೆನಪನ್ನ ಮಾಡ್ಕೊಳ್ತಾ ಇದ್ದಾನೆ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇಷ್ಟಾದ ಮೇಲೆ ಕೊನೆಗೆ ಆ ಗಜೇಂದ್ರ ಭಗವಂತನ ಮೊರೆ ಹೋಗ್ತಾನೆ ಅಂತ ನಮಗೆ ತಿಳಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಯೋಚನೆ ಮಾಡಿದ ಅಂತ ಹೇಳಿದ್ರೆ, ಗಜೇಂದ್ರ ಬಂಧು ಜನರು ಇಲ್ಲ, ಅಂದ್ರೆ ಹೆಣ್ಣಾನೆಗಳು ಇಲ್ಲ, ಮರಿಯಾನೆಗಳು ಕೂಡ ಬರ್ತಿಲ್ಲ, ನನ್ನಿಂದನೂ ಆಗ್ತಾ ಇಲ್ಲ, ನನ್ನ ಶಕ್ತಿ ಕ್ಷೀಣಿಸಿ ಹೋಗ್ಬಿಟ್ಟಿದೆ. ಕೊನೆಗೆ ಅವನು ಒಂದು ಯೋಚನೆ ಮಾಡ್ತಾನೆ, ಅದು ಭಾಗವತ ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಂತ ಹೇಳಿದ್ರೆ, ಭೀತಂ ಪ್ರಪನ್ನ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರದಾವತ್ತೆ ರಣಂತಮೀಮಹಿ ಅಂತ. ನಾವೆಲ್ಲರೂ ಕೂಡ ಯಾವ್ದಕ್ಕೆ ಅಂಜೋದು? ಮುಖ್ಯವಾಗಿ ಎಲ್ಲರೂ ಕೂಡ ಯಾವ್ದಕ್ಕೆ ಅಂಜೋದು ಅಂತ ಹೇಳಿದ್ರೆ ಮೃತ್ಯುವಿಗೆ, ಸಾವಿಗೆ ಅಂಜೋದು ನಾವು. ಅಂತಹ ಸಾವು ಕೂಡ ಯಾರಿಗೆ ಅಂಜುತ್ತೆ ಅಂತ ಹೇಳಿದ್ರೆ ಭಗವಂತನಿಗೆ ಅಂಜೋದು. ಆದ್ರಿಂದಾಗಿ ನಾವೆಲ್ಲರೂ ಮೃತ್ಯುವಿಗೆ ಅಂಜುತ್ತೇವೆ, ಅಂತಹ ಮೃತ್ಯುವು ಕೂಡ ಭಗವಂತನಿಗೆ ಅಂಜುತ್ತೆ. ಆದ್ರಿಂದಾಗಿ ಭಗವಂತನ ಮೊರೆ ಹೋಗ್ತಾನೆ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಆ ಗಜೇಂದ್ರ ಕೊನೇ ಕ್ಷಣದಲ್ಲಿ ಭಗವಂತನ ಮೊರೆ ಹೋದ ಅಂತ. ಅಲ್ಲ, ಗಜೇಂದ್ರ ಹೇಗೆ ಕೊನೆ ಕ್ಷಣದಲ್ಲಿ ಭಗವಂತನ ಮೊರೆ ಹೋದ ಅಂತ? ಅವನು ಆನೆ. ಮನುಷ್ಯರಿಗೆ ಈಗಿನ ಕಾಲದಲ್ಲಿ ಭಗವತ್ ಪ್ರಜ್ಞೆ ಇಲ್ಲೇ ಇಲ್ಲ, ಭಗವಂತನಲ್ಲಿ ಊಹಿಸ್ಬೇಕು ಅಂತ ಭಾವ ಇಲ್ಲ. ಆನೆ ಹೇಗೆ ಬಂತು ಅಂತ ಹೇಳಿದ್ರೆ, ಆ ಆನೆ ಒಂದು ಹಿಂದಿನ ಜನ್ಮದ ಸಂಸ್ಕಾರದಿಂದ ಈಗ ಅವನಿಗೆ ಭಗವಂತನ ನೆನಪಾಗಿದೆ ಅಂತ ನಮಗೆ ಭಾಗವತ ಮುಂದೆ ಹೇಳಲಿಕ್ಕಿದೆ. ಅದನ್ನ ಇವತ್ತು ನೋಡೋಣ. ಇನ್ನು ದೇವರ ಸ್ಮರಣೆ ಮಾಡುವಂತಹ ಬುದ್ಧಿ ಬಂತು ಆ ಆನೆಗೆ. ಹೇಗ್ ಬಂತು ಅಂತ ಹೇಳಿದ್ರೆ, ಹಿಂದಿನ ಜನ್ಮದಿಂದಲೇ ಆ ದೇವರ ನಾಮಸ್ಮರಣೆ ಮಾಡುವಂತಹ ಬುದ್ಧಿ ಬಂದಿದೆ ಅಂತ ನಾವು ಹೇಳ್ಬೇಕು. ಅದಾದ್ಮೇಲೆ ಆ ಗಜೇಂದ್ರ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇಗ್ ಸ್ತೋತ್ರ ಮಾಡಿದ ಅಂತ ಹೇಳಿದ್ರೆ, ಹೇಳ್ತಾ ಇದ್ದಾನೆ ಭಗವಂತ ಮುಂದೆ, ಭಗವಂತ ಈ ಮೊಸಳೆಯಿಂದ ಕಾಪಾಡು ಅಂತ ಹೇಳ್ತಾ ಇಲ್ಲ. ಮತ್ತೆ ಏನ್ ಕೇಳ್ಕೊಂಡ? ನಾವಾಗಿದ್ರೆ ಯಾವುದೋ ಒಂದು ಕಷ್ಟದಲ್ಲಿ ಇದ್ವಿ ಅಂತ ಆದ್ರೆ ನಮಗೊಂದಿಷ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ಭಗವಂತನ ಮುಂದೆ ಹೋಗ್ತೇವೆ, ಕೈ ಮುಗಿತೇವೆ, ನಮಗೊಂದಿಷ್ಟು ದುಡ್ಡು ಬೇಕಪ್ಪ, 1 ಲಕ್ಷ ಬೇಕು, 10,000 ಬೇಕು ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತೇವೆ ನಾವು. ಆದ್ರೆ ಗಜೇಂದ್ರ ಹಾಗೆ ಮಾಡ್ಲೇ ಇಲ್ಲ. ಮತ್ತೇನು, ನನ್ ಮೊಸಳೆಯಿಂದ ಬಿಡುಗಡೆ ಬೇಡ, ಮತ್ತೆ ಏನು, ನೀನ್ ಪ್ರೀತನಾಗ್ಬೇಕು. ನಾನೇನು ಸ್ತೋತ್ರ ಮಾಡ್ತಾ ಇದ್ದೇನೆ, ಆ ಸ್ತೋತ್ರದಿಂದ ನೀನು ಪ್ರೀತನಾಗ್ಬೇಕು, ಅಷ್ಟೇ ಉದ್ದೇಶ ಹೊರತು ಈ ಮೊಸಳೆಯಿಂದ ಬಿಡುಗಡೆ ಮಾಡು ಅಂತ ಅದು ಕೇಳ್ತಾ ಇಲ್ಲ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಆ ಗಜೇಂದ್ರ ಆ ಭಗವಂತನನ್ನ ನೆನ್ಪು ಮಾಡ್ಕೊಂಡು, ಕೊನೆಯ ಕ್ಷಣದಲ್ಲಿ ನೆನ್ಪು ಮಾಡ್ಕೊಂಡು ಭಗವಂತನಿಗೆ ಒಂದು ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ನಮೋ ಭಗವತೆ ತಸ್ಮೈ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಹಿ ಧೀಮಹಿ ಅಂತ ಆ ಗಜೇಂದ್ರ ಹೇಳಿದ. ಇಡೀ ಪ್ರಪಂಚಕ್ಕೆ ಮೂಲ ಕಾರಣ ಭಗವಂತ ನೀನೆ. ಪ್ರಪಂಚ ನಡೀತಿರೋದೇ ನಿನ್ನಿಂದ.
ನೀನು ಇಲ್ಲ ಅಂತ ಹೇಳಿದ್ರೆ ಪ್ರಪಂಚವೇ ಇಲ್ಲ. ಮತ್ತೇನು ಷಡ್ಗುಣ್ಯೇಶ್ವರ ಸಂಪನ್ನನಾಗಿದ್ದೀಯ, ಎಲ್ಲಾ ಗುಣಗಳು ತುಂಬಿದೆ. ಈ ಗುಣ ಇಲ್ಲ ಅಂತ ಇಲ್ಲ ನಿನ್ನಲ್ಲಿ. ಒಂದ್ ವೇಳೆ ಒಂದು ಗುಣ ಇಲ್ಲ ಅಂತ ಭಗವಂತನ ಕಲ್ಕೊಳ್ಳೋದಿಲ್ಲ. ಎಲ್ಲಾ ಗುಣಗಳಿದೆ, ಅದರಿಂದಾಗಿ ನೀನೇನಾಗಿದೀಯಾ ಭಗವಂತ ಅಂತ ಕಲ್ತ್ಕೊಂಡಿದೀಯಾ. ಅದರಿಂದಾಗಿ ನಾನು ನಿನ್ನ ಸ್ತೋತ್ರ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಕೇವಲ ನಿನ್ನ ಪ್ರೀತನಾಗು ಅಂತ ಅಷ್ಟೇ ಸ್ತೋತ್ರ ಮಾಡ್ತಿದ್ದೇನೆ ಹೊರತು ಮೊಸಳೆಯಿಂದ ಬಿಡುಗಡೆ ಮಾಡು ಅಂತ ನಾನು ಸ್ತೋತ್ರ ಮಾಡ್ತಾ ಇಲ್ಲ ಅಂತ ಆ ಭಗವಂತನಿಗೆ ಈ ಗಜೇಂದ್ರ ಸ್ತೋತ್ರವನ್ನ ಮಾಡಿದ್ದಾನೆ. ಸ್ತೋತ್ರವನ್ನ ಮಾಡಿದ ಮೇಲೆ ನಂತರ ನಮಗೆ ಭಾಗವತ ತಿಳಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ನ ವಿದ್ಯತೆ ಯಸ್ಯ ಜನ್ಮ ಕರ್ಮ ನ ನಾಮ ರೂಪೇ ಗುಣದೋಷ ಏವ ತಥಾಪಿ ಲೋಕಸ್ಯ ಸಂಭವಾಯ ಸ್ವಮಾಯಯ ಪಾಣ್ಯನುಕಾಲ ಮುಚ್ಚತಿ ಅಂತ. ಎಂತವನು ಭಗವಂತ, ಎಂತವನು ಅಂತ ಆ ಗಜೇಂದ್ರ ಹೇಳ್ತಾ ಇದ್ದಾನೆ. ನಿನಗೆ ಜನ್ಮವೇ ಇಲ್ಲ. ಒಂದ್ ವೇಳೆ ನಿಂಗೆ ಜನ್ಮ ಇದೆ ಅಂತ ಆದ್ರೆ ಭಗವಂತ ಅಂತ ಕಲ್ತ್ಕೊಳ್ಳೋದಿಲ್ಲ. ನಮಗೆಲ್ರಿಗೂ ಕೂಡ ಜನ್ಮ ಇದೆ, ಭಗವಂತನಿಗೆ ಜನ್ಮ ಇಲ್ಲ. ನಮಗೆ ನಮ್ಮ ಹುಟ್ಟಿಗೆ ಒಬ್ಬರು ಕಾರಣರು ಅಂತ ಇದ್ದಾರೆ, ಭಗವಂತನ ಹುಟ್ಟಿಗೆ ಕಾರಣ ಇಲ್ಲ. ಅವನೇ ಅನಾದಿ, ಅವನೇ ನಿತ್ಯ, ಅವನು ಯಾರಿಂದಲೂ ಕೂಡ ಹುಟ್ಟಿಲ್ಲ. ನಮ್ಗೆ ಅನಿಸ್ಬೋದು ಮತ್ತೆ ರಾಮನಾಗಿ ಹುಟ್ಟಿದ್ನಲ್ವಾ, ಅದು ಕೇವಲ ಒಂದು ನಮಗೆ ರಾಮನ ಅಂದ್ರೆ ಮಾನವನಾಗಿ ಹೇಗಿರಬೇಕು ಅನ್ನೋದನ್ನ ತೋರ್ಕೊಳ್ಳಿಕೋಸ್ಕರವಾಗಿ ಭಗವಂತ ಹುಟ್ಟಿದ್ದು ಅಷ್ಟೇ. ಭಗವಂತನಿಗೆ ಹುಟ್ಟೇ ಇಲ್ಲ, ಜನ್ಮ ಇಲ್ಲ. ಮತ್ತೆ ನಾಮರೂಪೆ, ಅವನಿಗೆ ಹೆಸರೂ ಇಲ್ಲ. ಅಯ್ಯೋ ಹೆಸರಿಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ರಾಮ ಕೃಷ್ಣ ನರಸಿಂಹ ಅಂತ ಹೆಸರಿದಲ್ವಾ ಅಂತ ಅನ್ಸ್ಬೋದು. ನಾಮರೂಪೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಭಾಗವತ ತಿಳಿಸ್ತಾ ಇದೆ ನೋಡಿ. ಲೋಕದಲ್ಲಿ ನಮಗೆ ನಾಗವೇಣಿ ಅಂತ ಹೆಸರು ಇರುತ್ತೆ ಒಬ್ಳಿಗೆ, ಸರಿನಾ? ನಾಗವೇಣಿ ಅಂತ ಏನ್ ಅರ್ಥ ಏನು? ತುಂಬಾ ಕೂದಲಿದೆ ಅಂತ. ಆದ್ರೆ ಆ ಹೆಸರು ಯಾರು ಇಟ್ಕೊಂಡಿದ್ದಾರೆ ಅವರಿಗೆ ಕೂದಲೇ ಇಲ್ಲ, ಕಲ್ಪೇತೂ ಇಲ್ಲ, ಸರಿನಾ? ಅವರ ಹೆಸರಿಗೆ ತಕ್ಕಂತೆ ಅವರಿಲ್ಲ. ಆದ್ರೆ ಭಗವಂತ ಹಂಗಲ್ಲ, ಹೆಸರಿಗೆ ತಕ್ಕಂತೆ ಇದ್ದಾನೆ. ಅದರಿಂದಾಗೆ ನನ್ನ ನಾಮರೂಪೆ ಅಂತ ಭಾಗವತ ಹೇಳ್ತು. ಯಾವುದೇ ಹೆಸರು ತಗೊಳ್ಳಿ ನೀವು, ಆ ಹೆಸರಿಗೆ ತಕ್ಕಂತೆ ಭಗವಂತ ಇದ್ದಾನೆ ಅನ್ನೋದನ್ನ ನಮಗೆ ಭಾಗವತ ತಿಳಿಸ್ತಾ ಇದೆ. ಅದೇ ರೀತಿಯಾಗಿ ಮತ್ತೆ ಎರಡು ಸ್ತ್ರೀಯರು ಬೆಲೆ ಆಗೋದು ಪುರುಷರಿಗೂ ಕೂಡ ಕ್ಷೀರಸಾಗರ ಭಟ್ಟ ಅಂತ ಇಟ್ಟಿದೆ, ಸರಿನಾ? ಕ್ಷೀರಸಾಗರ ಅಂತ, ಕ್ಷೀರ ಅಂದ್ರೇನು? ಹಾಲು ಅಂತ. ಸಾಗರ ಬೇಕಾದಷ್ಟು ಹಾಲಿದೆ ಅಂತ ನೋಡಿದ್ರೆ ಬೆಳಗ್ಗೆ ಎದ್ದು ಹಾಲು ತರಲಿಕ್ಕೆ ಹೋಗ್ತಾ ಇದ್ದಾನೆ. ಹೆಸರಿಗೆ ತಕ್ಕಂತೆ ಅವನು ಇಲ್ವೇ ಇಲ್ಲ. ಆದ್ರಿಂದಾಗಿ ಭಗವಂತ ಹಾಗಲ್ಲ, ಹೆಸರಿಗೆ ತಕ್ಕಂತೆ ಭಗವಂತ ಇದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ನಮಗೆ ಆ ಗಜೇಂದ್ರ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಸ್ತೋತ್ರ ಮಾಡಿದ ಮೇಲೆ ಮತ್ತೆ ಆ ಭಗವಂತನಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಭಗವಂತ ನೀ ಸ್ವಪ್ರಕಾಶ, ನಾವು ಇನ್ನೊಬ್ಬರ ಅಧೀನದಲ್ಲಿದ್ದೇವೆ. ಭಗವಂತ ನೀನು ಹಾಗಲ್ಲ, ಎಲ್ಲರೂ ಕೂಡ ನೀನು ಅಧೀನದಲ್ಲಿದ್ದಾರೆ. ನೀನೇ ಸ್ವಪ್ರಕಾಶ, ಮತ್ತೆ ನೀ ಸ್ವತಂತ್ರ. ನೀನು ಯಾವುದೇ ಕೆಲಸ ಮಾಡ್ಬೇಕು ಆದ್ರೂ ಕೂಡ ಸ್ವತಂತ್ರವಾಗಿ ಮಾಡ್ಬೋದು. ನಾವು ಹಾಗಲ್ಲ, ಏನೇ ಕೆಲಸ ಮಾಡಿದ್ರು ಕೂಡ ಏನೋ ಒಂದು ಒಬ್ಬರ ಅವಲಂಬಿಸಿಕೊಂಡೇ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಹೊರತು ಸ್ವತಂತ್ರವಾಗಿ ಯಾವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನೀನು ಸ್ವತಂತ್ರನಾಗಿದ್ದೀಯಾ, ಸ್ವಪ್ರಕಾಶನಾಗಿದ್ದೀಯಾ. ಮತ್ತೇನು ಅಂತ ಹೇಳಿದ್ರೆ, ಇಡೀ ಈ ಲೋಕಕ್ಕೆ ನೀನು ಬೇಕೇ ಬೇಕು ನಿಯಾಮಕ ಅಂತ ಇಷ್ಟೆಲ್ಲ ಸ್ತೋತ್ರವನ್ನ ಮಾಡಿ ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಕರ್ಮಣೆ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನಗನಾಯ ಚ ಅಂತ. ಏನು? ನಮಃ ಶಾಂತಾಯ, ಈ ಶಾಂತಾಯ ಘೋರಾಯ ಮೂಢಾಯ ಅಂತ ಹೇಳಿದ್ರು. ಭಾಗವತ ಏನ್ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಶಾಂತಾಯ ರಾಮನಾಗಿ ಎಷ್ಟು ಶಾಂತ ಸ್ವರೂಪವುಳ್ಳವ ನೀನು. ನಿನ್ನ ತಪ್ಪು ಇಲ್ಲ ಅಂತ ಗೊತ್ತಿಲ್ಲೂ ಕೂಡ 13 ವರ್ಷ ವನವಾಸಕ್ಕೆ ಹೋದಿ ನೀನು. ಅಪ್ಪನ ಮಾತನ್ನ ಪರಿಪಾಲನೆ ಮಾಡಿದ್ವಿ ಶಾಂತ ರೂಪವಾಗಿ. ನಮಗೆ ಒಂದು ಮಾತು ನೆನಪಾಗಬಹುದು, ಏನು? ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನುಡಿ ಅಂತ. ಯಾಕೆ? ರಾಮದೇವರು ಹೇಗಿದ್ರು ಆ ರೀತಿಯಲ್ಲಿ ಅವನ ಜೀವನವನ್ನು ಮಾಡ್ಬೇಕಂತೆ. ಕೃಷ್ಣದೇವರು ಏನ್ ನುಡಿದ್ದಾರೆ ಆ ರೀತಿಯಾಗಿ ಜೀವನವನ್ನು ಮಾಡ್ಬೇಕು. ಅದರಿಂದಾಗಿ ಶಾಂತಾಯ ಅನ್ನೋದ್ರಿಂದಾಗಿ ನಮಗೆ ರಾಮಾವತಾರದ ಚಿಂತನೆಯನ್ನ ಕೊಡ್ತಾ ಇದೆ ಭಾಗವತ. ಇನ್ನು ಘೋರಾಯ, ಯಾವುದು ಘೋರಾಯ ಅಂತ ಹೇಳಿದ್ರೆ ಭಗವಂತ. ಘೋರ ಅಂತ ನಮ್ಗೆ ನೆನಪಾಗಲೇ ಯಾವುದು? ನರಸಿಂಹದೇವರು. ಏನದ? ಸಾಧ್ಯನೇ ಇಲ್ಲ. ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ನೋದಕ್ಕೆ ನರಸಿಂಹಾವತಾರವೇ ಮೂಲ ಕಾರಣ. ಕಂಬದಲ್ಲೂ ಇದ್ದಾನೆ ಅನ್ನೋದಕ್ಕೆ ಆ ಕಂಬದಿಂದ ಹೊರಬಂದು ಎಲ್ಲಾ ಕಡೆ ಇದ್ದೇನೆ ಅಂತ ಘೋರಾಯ ಅಂತ ನರಸಿಂಹ ರೂಪಿ ಭಗವಂತ. ಇನ್ನು ಮೂಢಾಯ,
ಬುದ್ಧಾವತಾರ. ವಸ್ತುತಃ ಮೂಢ ಅಲ್ಲ ಭಗವಂತ, ಅದು ಕೂಡ ಆ ರೀತಿಯಾಗಿ ಒಂದು ಅವತಾರ. ಅದರಿಂದಾಗಿ ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅನೇಕ ರೀತಿಯಾಗಿ ಆ ಗಜೇಂದ್ರ ಭಗವಂತನನ್ನ ನಮಸ್ಕರಿಸ್ತಾ ಇದ್ದಾನೆ ಗಜೇಂದ್ರ. ಅದಾದ ಮೇಲೆ ಈ ಇಡೀ ಪ್ರಪಂಚಕ್ಕೆ ನೀನೇ ಕಾರಣ ಅಂತ ಭಗವಂತ ನೀನೇ ಕಾರಣ ಅಂತ ಹೇಳಿ ಆ ಗಜೇಂದ್ರ ನಮಸ್ಕಾರವನ್ನ ಮಾಡಿದ್ದಾನೆ. ಮತ್ತೆ ಈ ಪ್ರಪಂಚದಲ್ಲಿ ಏನೇ ಘಟನೆಗಳು, ಯಾವುದೇ ಕೆಲಸಗಳು ಆದ್ರೂ ಕೂಡ ಅದು ನಿನ್ನಿಂದಲೇ ಆಗ್ಬೇಕು, ಬೇರೆ ಯಾರಿಂದಲೂ ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಹ ಭಗವಂತ. ಆಮೇಲೆ ದುಃಖಗಳು, ನಮಗೆ ಯಾವ ದುಃಖಗಳಿದೆ ಅಲ್ವಾ, ಆ ಎಲ್ಲಾ ದುಃಖಗಳು ನಾಶ ಆಗ್ಬೇಕು ಅಂತಾದ್ರೆ ಅದು ನಿನ್ನಿಂದನೇ ಸಾಧ್ಯ, ಮತ್ತೆ ಬೇರೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಅದು ಬಿಟ್ಟು ಎಲ್ಲಾ ಶಾಸ್ತ್ರಗಳು, ಲೋಕದಲ್ಲಿ ಯಾವ್ಯಾವ ಶಾಸ್ತ್ರಗಳು ಅಂತ ಇದೆಯೋ ಆ ಎಲ್ಲಾ ಶಾಸ್ತ್ರಗಳು ಕೂಡ ನಿನ್ನನ್ನೇ ಸಾರಿ ಸಾರಿ ಹೇಳ್ತಾ ಇದೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ ಆ ಗಜೇಂದ್ರ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಆ ಮೊಸಳೆಯಿಂದ ಬಿಡುಗಡೆ. ಮೊದಲಿಗೆ ಆ ಗಜೇಂದ್ರ ಕೇಳ್ಕೊಂಡ, ಭಗವಂತ ಈ ಮೊಸಳೆಯಿಂದ ಬಿಡುಗಡೆ ಬೇಡ ನಂಗೆ, ಮತ್ತೆ ಯಾವುದರಿಂದ ಬಿಡುಗಡೆ ಬೇಕು? ನೀನು ಅನುಗ್ರಹ ಬೇಕು, ನೀನ್ ಪ್ರೀತನಾಗಬೇಕು ಅಷ್ಟೇ. ಆದ್ರೆ ಪ್ರೀತನಾಗ್ಬೇಕು ಭಗವಂತ, ಕೇವಲ ಪ್ರೀತನಾಗ್ತಾನೆ ಯಾವಾಗ ಭಗವಂತ ನಮ್ಮ ಮೇಲೆ ದೃಷ್ಟಿ ಇಟ್ಟು ಪ್ರೀತನಾಗ್ತಾನೋ ನಮಗೆ ಯಾವುದೋ ಒಂದು ವರವನ್ನು ಕೊಟ್ಟೇ ಕೊಡ್ತಾನೆ, ಕೊಡೋದಿಲ್ಲ ಅಂತ ಇಲ್ಲ. ಗಜೇಂದ್ರ ಕೇಳ್ಕೊಂಡ, ಭಗವಂತ ನಂಗೆ ಮೊಸಳೆಯಿಂದ ಬಿಡುಗಡೆ ಮಾಡಬೇಡ, ನನ್ನನ್ನ ಮತ್ತೆ ಯಾವುದರಿಂದ ಬಿಡುಗಡೆ ಮಾಡು ಅಂತ ಹೇಳಿದ್ರೆ ಈ ಲಿಂಗ ದೇಹ ಇದೆ ಅಲ್ವಾ, ಈ ದೇಹದಿಂದ ಬಿಡುಗಡೆ ಮಾಡು, ನಂಗೆ ಸಾಕಾಗ್ಬಿಟ್ಟಿದೆ, ಈ ದೇಹನೇ ಬೇಡ ನಂಗೆ. ನಮಗೆ ಈ ದೇಹ ಬಂದಿದೆ, ಎಷ್ಟು ಖುಷಿ ಅಂತ ಹೇಳಿದ್ರೆ ನಮಗೆ ಏನ್ ಬೇಕೋ ಅದು ಮಾಡ್ತಾ ಇದ್ದೇವೆ. ಆದ್ರೆ ಒಂದು ಗಮನಿಸ್ಬೇಕು, ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಆ ಮಗು ಭೂಲೋಕಕ್ಕೆ ಬರಬೇಕು ಅಂತ ಆದ್ರೆ ಅಷ್ಟು ಅಳ್ತಾ ಇರುತ್ತೆ. ಅಳೋದು ಯಾಕೆ ಅಂತ ಹೇಳಿದ್ರೆ ಹುಟ್ಟಿದ ಮಗು ಅಳೋದು ಸಹಜ ಅಂತ ಅನ್ಕೊಂಡಿರ್ತೇವೆ. ಖಂಡಿತವಾಗ್ಲೂ ಕೂಡ ಮನಸ್ಸಿನಲ್ಲಿ ಬೇಡವೇ ಬೇಡ, ಭಗವಂತ ಈ ಲೋಕ ಕಳಿಸ್ಬೇಡ, ನಂಗೆ ಆಗೋದೇ ಇಲ್ಲ, ಈ ಶರೀರ ಬೇಡ ನನ್ನ ಜೀವಕ್ಕೆ ಅಂತ ಆ ಮಗು ಪ್ರತಿ ಕ್ಷಣದಲ್ಲಿ 1000 ಬಾರಿ ಆ ಮಗು ನನ್ ಬೇಡ, ಈ ಶರೀರ ಬೇಡ, ಈ ಶರೀರ ಬೇಡ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಯಾವುದೋ ಒಂದು ಜನ್ಮದ ಏನೋ ಒಂದು ಪಾಪದಿಂದ ಈ ಶರೀರ ಪಡೆದಿರ್ತೇವೆ. ಈ ಶರೀರ ಪಡೆದ ಮೇಲೆ ಮತ್ತೆ ಪಾಪ ಮಾಡಿದ್ರೆ ಇದಕ್ಕಿಂತ ಘೋರವಾದ ಯಾವುದೋ ಒಂದು ಜನ್ಮ ಬರೋದು ನಿಶ್ಚಿತ ಅಂತ ನಾವು ತಿಳಿಬೇಕು. ಆ ಗಜೇಂದ್ರ ಕೇಳ್ಕೊಂಡ, ಏನು ನಂಗೆ ಈ ಮೊಸಳೆಯಿಂದ ನಂಗೇನು ಬಿಡುಗಡೆ ಬೇಡ, ಮತ್ತೆ ಯಾವುದರಿಂದ ಬಿಡುಗಡೆ ಅಂತ ಹೇಳಿದ್ರೆ ಈ ಲಿಂಗ ದೇಹದಿಂದ ನನ್ನನ್ನು ಬಿಡುಗಡೆ ಮಾಡು. ಯಾವಾಗ ಈ ಲಿಂಗ ದೇಹದಿಂದ ಬಿಡುಗಡೆ ಆಗುತ್ತೋ ಅವಾಗ ನಾನು ಆರಾಮಾಗಿ ಮೋಕ್ಷದಲ್ಲಿ ಇರಬಹುದು ಅಂತ ಆ ಆನೆ ಯೋಚನೆಯನ್ನ ಮಾಡಿ ಈ ಮೊಸಳೆಯಿಂದ ಬಿಡುಗಡೆ ಬೇಡ, ಲಿಂಗ ದೇಹದಿಂದ ಬಿಡುಗಡೆಯನ್ನ ಮಾಡು ಅಂತ ಭಗವಂತನ ಹತ್ತಿರ ಸ್ತೋತ್ರವನ್ನ ಮಾಡಿ ಹೇಳ್ಕೊಳ್ತಾ ಇದೆ. ಅದಾದ ಮೇಲೆ ನಮಗೆ ಈ ಭಾಗವತ ತಿಳಿಸ್ತಾ ಇದೆ ಏನು ಅಂತ ಹೇಳಿದ್ರೆ, ನಮೋ ನಮಸ್ತುಭ್ಯಮ ಸಖ್ಯ ವೇಗ ಶಕ್ತಿ ತ್ರಯಾಯ ಕುಲ ದ್ವಿಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಬುದ್ಧೀಂದ್ರಯಾನ ಮನವಾಪ್ಯ ವರ್ತಮನೆ ಅಂತ. ಏನು ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ನೀನೇ ಪ್ರವರ್ತಕ. ಮತ್ತೆ ಸಾರಿ ಸಾರಿ ಹೇಳ್ತಾ ಇದೆ. ಭಗವಂತನೂ ಅಷ್ಟೇ, ಭಗವಂತನನ್ನ ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸ್ತೋತ್ರ ಮಾಡಿದ್ರು ಕೂಡ ಕಮ್ಮಿನೇ ನಾವು. ಅದರಿಂದಾಗಿ ಮತ್ತೆ 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 ಭಾಗವತ ಆ ಗಜೇಂದ್ರ ಸ್ತೋತ್ರವನ್ನ ಮಾಡಿದ್ದನ್ನ ನಮಗೆ ತಿಳಿಸ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಗಜೇಂದ್ರ ಅಷ್ಟೂ ಹೊತ್ತು ಭಗವಂತನ ಸ್ತೋತ್ರವನ್ನ ಮಾಡಿದ. ಭಗವಂತನ ಸ್ತೋತ್ರವನ್ನ ಮಾಡಿದಾಗ ಗಮನಿಸಿ ನೀವು, ಒಂದು ದಾರಿಯಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಮಗು ಬಿದ್ದಿದೆ, ನಮ್ಮ ಮಗು ಅಲ್ಲ ವಸ್ತುತಃ, ಯಾವುದೋ ಒಂದು ಮಗು ಬಿದ್ದಿದೆ, ಆದ್ರೂ ಕೂಡ ನಾವು ಏನ್ ಮಾಡ್ತೇವೆ, ಆ ಮಗುವನ್ನ ಎತ್ತಿ ಎಬ್ಬಿಸ್ತೇವೆ. ಸಹಜ ಅದು, ಮನುಷ್ಯನಿಗೆ ಈ ಗುಣ ಇರ್ಬೇಕಾದ್ರೆ ಬೇರೆ ಯಾವುದೋ ಮಗುವನ್ನ, ತನ್ನ ಮಗು ಅಲ್ಲದೆ ಇದ್ರೂ ಕೂಡ ಬೇರೆ ಯಾವುದೋ ಒಂದು ಮಗುವನ್ನ ಹೋಗಿ ಎಬ್ಬಿಸುವಷ್ಟು ಪ್ರವೃತ್ತಿ ಮನುಷ್ಯನೇ ಮಾಡ್ತಿರ್ಬೇಕಾದ್ರೆ ಇಷ್ಟೂ ಹೊತ್ತು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ ಗಜೇಂದ್ರ. ಆದ್ರೂ ಕೂಡ ಯಾವ ಒಬ್ಬ ದೇವತೆಗಳು ಕೂಡ ಬರ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಭಾಗವತನ ತಿಳಿಸ್ತಾ ಇದೆ. ಹೌದಲ್ವಾ, ಇಷ್ಟು ಸ್ತೋತ್ರ ಮಾಡಿದ ಆದ್ರೂ ಕೂಡ ಒಬ್ಬ ದೇವತೆಗಳು, ಸಾವಿರಾರು ದೇವತೆಗಳಿದ್ದಾರೆ, ಯಾರು ಒಬ್ರು ವಾಯುದೇವರಾಗ್ಬೋದು, ಶೇಷದೇವರಾಗ್ಬೋದು, ಗರುಡದೇವರಾಗ್ಬೋದು, ಬ್ರಹ್ಮದೇವರಾಗ್ಬೋದು, ಒಬ್ರು ಕೂಡ ಬರಲಿಲ್ಲ. ಸರಿ ಬೇಡ, ನಮಗೆ ಏನಾದ್ರೂ ಕೂಡ ಯಾವ ಕೆಲಸವೂ ನಿರ್ವಿಘ್ನ ಆಗ್ಬೇಕು, ಗಣಪತಿನೂ ಕೂಡ ಬರ್ತಾ ಇಲ್ಲ. ಯಾಕೆ
ಅಂತ ಪ್ರಶ್ನೆ ಬರುವುದು ಸಹಜ. ಅದಕ್ಕೆ ನಮಗೆ ಆ ಭಾಗವತ ತಿಳಿಸ್ತಾ ಇದೆ. ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮದಯೋ ವಿವಿಧ ಲಿಂಗ ವಿಧಾಭಿಮಾನ ನೈತೆ ಯದೋಪಕೃಪ ಪೂರ್ಣ ಕಿಲ ಪ್ರಕೃತ್ವ ತತ್ರ ಕಿಲ ಮರವರೋ ಹರಿರಾವಿರಾತೀತ್ ಅಂತ. ಯಾಕೆ ಬರ್ಲಿಲ್ಲ ಎಲ್ಲಾ ದೇವತೆಗಳು ಯಾಕೆ ಬರ್ಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ನಮಗೆ ಭಾಗವತ ತಿಳಿಸ್ತಾ ಇದೆ, ಎರಡು ಪ್ರಮುಖ ಕಾರಣ. ಎಲ್ಲಾ ದೇವತೆಗಳು ಯಾಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಎರಡು ಪ್ರಮುಖ ಕಾರಣ. ಒಂದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾನೆ, ದೇವರು ಬೇರೆ ದೇವತೆಗಳು ಬರುವುದಕ್ಕೆ ಒಂದು ಕ್ಷಣ ಸಾಕು, ಬಂದು ಆ ಗಜೇಂದ್ರನನ್ನ ಬಿಡುಗಡೆ ಮಾಡಬಹುದು. ಆದ್ರೂ ಕೂಡ ಯಾಕೆ ಬರ್ತಾ ಇಲ್ಲ ಎಲ್ಲಾ ದೇವತೆಗಳು ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ನಮಗೆ ಭಾಗವತ ಕಾರಣ ತಿಳಿಸ್ತಾ ಇದೆ. ಎರಡು ಕಾರಣ. ಒಂದು ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಈ ಗಜೇಂದ್ರ ಇಷ್ಟೂ ಸ್ತೋತ್ರವನ್ನ ಮಾಡಿದ್ದಾನೆ, ಇಷ್ಟೂ ಸ್ತೋತ್ರ ಮಾಡಿದಾಗ ನಾವೇನಾದ್ರೂ ಬೇರೆ ದೇವತೆಗಳು ನಾವೇನಾದ್ರೂ ಹೋಗಿಬಿಟ್ರೆ, ನಾವೇ ಅಂದ್ರೆ ಆ ಸ್ತೋತ್ರವನ್ನೆಲ್ಲ ಮಾಡಿದ್ನಲ್ಲ, ಇಡೀ ಪ್ರಪಂಚಕ್ಕೆ ನೀನೇ ಮೂಲ ಕಾರಣ, ನಿನ್ನಿಂದಲೇ ಎಲ್ಲ ದುಃಖಗಳು ಪರಿಹಾರ ಆಗುವುದು, ಅನೇಕ ಎಲ್ಲ ಸ್ತೋತ್ರವನ್ನ ಮಾಡಿದಲ್ಲ, ಅವೆಲ್ಲವೂ ಕೂಡ ನಾನು ಅನ್ಕೊಂಡ್ಬಿಡ್ತಾರೆ. ಜನರು ನಾನೇ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದು ನಾನಲ್ಲ, ಅದು ಭಗವಂತ ಮಾತ್ರ. ಆ ಸ್ತೋತ್ರ ಮಾಡ್ತಾ ಇರೋದು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಕಾರಣ ಅಂತ ಆದ್ರೆ, ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಆ ಗಜೇಂದ್ರ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಬೇರೆ ದೇವತೆಗಳು ಕ್ಷಣಾರ್ಧದಲ್ಲಿ ಬಂದುಬಿಟ್ಟಿದ್ರೆ ಆ ಗಜೇಂದ್ರನಿಗೆ ಭಗವಂತನ ದರ್ಶನ ಭಾಗ್ಯ ಹೋಗ್ತಿತ್ತು. ಮತ್ತೆ ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳು ಹೇಳುವ ಮಾತು ಏನು ಅಂತ ಹೇಳಿದ್ರೆ, ಅವರೇ ಹೇಳುವಂತಹ ಮಾತು, ಒಂದು ವೇಳೆ ಆ ಗಜೇಂದ್ರ ಸ್ತೋತ್ರ ಮಾಡಿದಾಗ ನಾವ್ಯಾರಾದ್ರೂ ಹೋಗ್ಬಿಟ್ಟಿದ್ರೆ, ಒಂದು ಗಜೇಂದ್ರನಿಗೆ ಭಗವಂತನ ದರ್ಶನ ಬಾಕಿ ಇಲ್ಲ. ಗಜೇಂದ್ರ ಬಿಡಿ, ನಾವು ಬ್ರಹ್ಮಾದಿ ದೇವತೆಗಳೇ ಭಗವಂತನ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮಿಂದಲೇ ಸಾಧ್ಯ ಆಗ್ತಾ ಇಲ್ಲ, ಎಷ್ಟೋ ವರ್ಷ ಬೇಕು. ಆದ್ರೆ ನಾವು ಈ ಸುಮ್ಮನೆ ಇದ್ರೆ ಭಗವಂತನ ದರ್ಶನ ನಮಗೂ ಕೂಡ ಆಗುತ್ತೆ ಅನ್ನೋದಕ್ಕೆ ಎಲ್ಲಾ ದೇವತೆಗಳು ಸುಮ್ಮನೆ ಇದ್ದಾರೆ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇದಾದ ಮೇಲೆ ಇಷ್ಟು ಸ್ತೋತ್ರವನ್ನ ಆ ಗಜೇಂದ್ರ ಭಗವಂತನ ಸ್ತೋತ್ರವನ್ನ ಮಾಡಿದಾಗ ಕೊನೆಗೆ ಆ ಭಗವಂತ ಗಜೇಂದ್ರನ ಹತ್ತಿರ ಬರ್ತಾ ಇದ್ದಾನೆ. ಯಾವ ರೀತಿಯಾಗಿ ಬರ್ತಾ ಇದ್ದಾನೆ ಅನ್ನೋದನ್ನ ನಮಗೆ ಭಾಗವತ ತಿಳಿಸ್ತಾ ಇದೆ. ಗರುಡನನ್ನ ಕರೆದಿದ್ದಾನೆ. ಗರುಡಾರೂಢನಾಗಿ ಭಗವಂತ ಎರಡೂ ಕಾಲುಗಳನ್ನು ಆಚೆ ಈ ಕಡೆಯಾಗಿ ಗರುಡನ ಮೇಲೆ ಕೂತ್ಕೊಂಡು ಮೇಲಿನಿಂದ ಆ ಭಗವಂತ ಬರ್ತಾ ಇದ್ದಾನೆ. ಯಾವಾಗ ಮೇಲಿಂದ ಭಗವಂತ ಬರ್ತಾ ಇದ್ದಾನೋ ಗಜೇಂದ್ರನಿಗೆ ಎಷ್ಟು ಖುಷಿ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಎಲ್ಲ ದೇವತೆಗಳು ಖುಷಿ. ಗಜೇಂದ್ರನಿಂದ ನಾನು ಭಗವಂತನ ನೋಡೋ ಭಾಗ್ಯ ನಮಗೆ ಸಿಕ್ತು ಅಂತ ಎಲ್ಲಾ ದೇವತೆಗಳು ತುಂಬಾ ಖುಷಿಯನ್ನ ಪಡ್ತಾ ಇದ್ದಾರೆ. ಇಷ್ಟು ಖುಷಿಯನ್ನ ಪಡ್ತಿರ್ಬೇಕಾದ್ರೆ ಆ ಭಗವಂತ ಆ ಗರುಡಾರೂಢನಾಗಿ ಬಂದ. ಎಷ್ಟು ಅಂದ್ರೆ ಭಗವಂತ ಭಕ್ತರ ಹತ್ತಿರ ಭಕ್ತನ ಒಟ್ಟಿಗೆ ಇರಬೇಕು ಅಂತ ಭಗವಂತನಿಗೆ ಎಷ್ಟು ಇದೆ ಅಂತ ಹೇಳಿದ್ರೆ, ನಮ್ಮ ಭಕ್ತರಿಗೆ ಅಷ್ಟು ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಭಗವಂತ ಗರುಡಾರೂಢನಾಗಿ ಬರ್ತಾ ಇದ್ದಾನೆ. ವೇಗವಾಗಿ ಹೋಗೋದು ಯಾವುದು? ಭಗವಂತನ ವಾಹನ ಗರುಡ ಮಾತ್ರ. ಗರುಡನ್ನ ಮೀರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಭಗವಂತನಿಗೆ ಅನಿಸ್ತಂತೆ ಈ ಗರುಡ ಹೋಗೋ ವೇಗ ತುಂಬಾ ಕಡಿಮೆ ಆಯ್ತು, ಇನ್ನೂ ಬೇಗ ಹೋಗ್ಬೇಕಿತ್ತು, ವೇಗವಾಗಿ ಹೋಗ್ತಿಲ್ಲ ಅಂತ ಭಗವಂತನೇ ಆ ಗರುಡನಿಂದ ಹಾರಿ ಆ ಸರೋವರದ ಹತ್ತಿರ ಭಗವಂತ ಹಾರಿ ಬಂದು ಆ ಗಜೇಂದ್ರನ ಮುಂದೆ ನಿಂತಿದ್ದಾನೆ. ಆ ಗಜೇಂದ್ರನ ಮುಂದೆ ನಿಂತಾಗ ಭಗವಂತ ಈ ಗಜೇಂದ್ರನಿಗೆ ಎಷ್ಟು ಸಂತೋಷ ಅಂತಂದ್ರೆ ಅಷ್ಟು ಸಂತೋಷ ಆಗ್ತಾ ಇದೆ. ಭಗವಂತ ಏನು ಅಂತ ಹೇಳಿದ್ರೆ, ಭಗವಂತ ಬಂದಿದ್ದಾನೆ, ಭಗವಂತ ಬಂದಾಗ ನನ್ನಿಂದ ಏನೂ ಕೂಡ ಸಾಧ್ಯ ಆಗ್ತಿಲ್ಲ, ನನ್ನ ಒಂದು ಕಾಲು ಮೊಸಳೆಯ ಬಾಯಲ್ಲಿ ಇದೆ ಅಂತ ಹೇಳ್ತಾ, ಬಾಯಲ್ಲಿ ಇದೆ, ಏನೂ ಕೂಡ ಕೊಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನೀರಿನಲ್ಲಿದ್ದೇನೆ, 1000 ವರ್ಷಗಳ ಕಾಲ ಹೋರಾಡಿದ್ದೇನೆ, ಏನೂ ಕೂಡ ಬರ್ತಾ ಇಲ್ಲಲ್ಲ ಅಂತ ಆ ಗಜೇಂದ್ರನಿಗೆ ದುಃಖ ಆಗ್ತಾ ಇದೆ. ಆ ಕಡೆ ಈ ಕಡೆ ನೋಡಿದಾಗ ಅಲ್ಲೇ ಸರೋವರದ ಪಕ್ಕದಲ್ಲಿ ಒಂದು ಕಮಲದ ಹೂವು, ಆ ಕಮಲದ ಹೂವನ್ನ ಸೊಂಡಲಿನಿಂದ ತೆಗೆದುಕೊಂಡು ಭಗವಂತನಿಗೆ ಕೊಟ್ಟಿದ್ದಾನೆ. ನಾವೂ ಕೂಡ ಯೋಚನೆ ಮಾಡಬೇಕು, ನಮ್ಮ ಹತ್ತಿರದಲ್ಲಿಯೇ ಇರುವಂತಹ ಅಂದ್ರೆ ಒಂದು ಪ್ರತಿ ಅಂಶವನ್ನ ಗಮನಿಸಬೇಕು ನಾವು. ನೋಡಿ, ಆ ಗಜೇಂದ್ರ ಅಲ್ಲೇ ಇರುವಂತಹ ಕಮಲವನ್ನ ಭಗವಂತನಿಗೆ ಕೊಟ್ಟ. ಗಜೇಂದ್ರನಿಗೂ ಖುಷಿ ಆಯ್ತು, ಭಗವಂತನಿಗೂ ಕೂಡ ಖುಷಿ ಆಯ್ತು. ನಾವು ಕೂಡ ಅಷ್ಟೇ ನಮ್ಮಲ್ಲೇ ಇರುವಂತಹ ವಸ್ತುಗಳನ್ನ ಭಗವಂತನಿಗೆ ಕೊಡಬೇಕು. ನಮ್ಮ ಶಕ್ತಿಗಿಂತ ಮಿಗಿಲಾಗಿ ಇನ್ನೊಬ್ಬರು ನೋಡ್ತಾರೆ ಅಂತ ನಮ್ಮಿಂದ
ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ವಸ್ತು, ಆದ್ರೂ ಕೂಡ ಬೇರೊಬ್ಬರಿಗೆ ಇವನು ಇದು ಕೊಡ್ತಾ ಇದ್ದಾನೆ ಅಂತ ತೋರಿಸ್ಕೊಳ್ಳಿಕ್ಕೆ ನಾವು ಭಗವಂತನಿಗೆ ಹೂವೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೂವು ನಾರ್ಮಲ್ ಹೂವೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಂಗಾರದ ಹೂ ಕೊಡ್ತೀವಿ ಅಂತ ಆದ್ರೆ ಭಗವಂತ ಒಪ್ಪೋದಿಲ್ಲ. ನಿನ್ನಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ಕೊಡು ಅಂತ ಈ ಒಂದು ಸನ್ನಿವೇಶದಿಂದ ನಮಗೆ ಭಗವಂತ ಆ ಗಜೇಂದ್ರ ಮತ್ತೆ ಭಗವಂತ ತಿಳಿಸ್ತಾ ಇದ್ದಾರೆ. ಅಂತಹ ಕಮಲವನ್ನ ಗಜೇಂದ್ರ ಸೊಂಡಲಿನಿಂದ ಹಿಡ್ಕೊಂಡು ಆ ಭಗವಂತನಿಗೆ ಕೊಟ್ಟಿದ್ದಾನೆ. ಕೊಟ್ಟಾಗ ಎಲ್ಲರೂ ಕೂಡ ಸಂತೋಷ. ಇಡೀ ದೇವತೆಗಳು, ಸ್ವರ್ಗದಲ್ಲಿ ಯಾವ ದೇವತೆಗಳಿದ್ದಾರೆ ಎಲ್ಲಾ ದೇವತೆಗಳು ಕೂಡ ಭಗವಂತನ ದರ್ಶನ ಆಗಿದೆ. ಹರಿನಾಮಕ ಭಗವಂತ ಅಂತ ಹಿಂದೆ ತಿಳಿಸಿದ್ದೆ. ಆ ಹರಿಮೇಧ ಮತ್ತೆ ಹರಿಣಿ ಎಂಬರಿಗೆ ಅನುಗ್ರಹವನ್ನ ಮಾಡಲಿಕ್ಕೆ ಈ ತಾಪಸ ಎಂಬ ಮನ್ವಂತರದಲ್ಲಿ ಬಂದಿದ್ದ ಭಗವಂತ, ಅದೇ ಭಗವಂತ ಈ ಗಜೇಂದ್ರನಿಗೆ ದರ್ಶನವನ್ನ ಕೊಟ್ಟಿದ್ದಾನೆ. ದರ್ಶನವನ್ನ ಕೊಟ್ಟಾಗ ಆ ಸರೋವರದಿಂದ ಇತ್ತಂತಹ ಒಂದು ಕಮಲದ ಹೂವನ್ನ ಆ ಗಜೇಂದ್ರ ಆ ಭಗವಂತನಿಗೆ ಕೊಟ್ಟಿದೆ. ಕೊಟ್ಟಾಗ ಎಲ್ಲಾ ದೇವತೆಗಳು, ಬ್ರಹ್ಮ ರುದ್ರಾದಿ ಎಲ್ಲಾ ದೇವತೆಗಳು ಕೂಡ ಆ ಭಗವಂತನಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಮೇಲಿಂದನೇ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡಿ ಮೊದಲಿಗೆ ಬಂದ ಯಾಕೆ ಬಂದಿದ್ದು ಭಗವಂತ? ಭಾಗವತ ನನಗೆ ಎಷ್ಟು ಅಂತ ಹೇಳಿದ್ರೆ, ನೀವು ಕೇಳ್ತಾ ನೋಡ್ತಾ ಹೋದಾಗ ಪ್ರತಿಯೊಂದು ಅಂಶಗಳನ್ನ ಗಮನಿಸಬೇಕು ಅಂತ ತಿಳಿಸ್ತಾ ಇದೆ. ಭಗವಂತ ಬಂದಿದ್ ಯಾಕೆ? ನಾವು ಈಗ ಎಲ್ಲೋ ಒಂದು ಕೆಲಸಕ್ಕೆ ಅಂತ ಹೋಗಿರ್ತೇವೆ. ಕೆಲಸಕ್ಕೆ ಅಂತ ಹೋದಾಗ ಮಧ್ಯಾಹ್ನದ ಹೊತ್ತಾಗತ್ತೆ, ಊಟದ ಹೊತ್ತು. ಮನೆಗೆ ಬರ್ತೇವೆ. ಯಾಕೆ ಬಂದಿದ್ದು? ಮನೆಗೆ ಊಟ ಮಾಡ್ಬೇಕು ಅಂತ ಬಂದಿದ್ದಲ್ವಾ? ಬಂದ ತಕ್ಷಣ ತಟ್ಟೆ ರೆಡಿ ಇರಬೇಕು, ಊಟವನ್ನು ಮಾಡಿಬಿಡ್ತೇವೆ. ಭಗವಂತ ಯಾಕೆ ಬಂದಿದ್ದು? ಈಗ ಆ ಗಜೇಂದ್ರನಿಗೆ ಬಿಡುಗಡೆಯನ್ನ ಮಾಡ್ಲಿಕ್ಕೆ ಬಂದಿದ್ದು. ಗಜೇಂದ್ರ ಕೂಡ ಯಾಕೆ ಏನ್ ಕೇಳಿದ್ದ? ನನಗೆ ಮೊಸಳೆಯಿಂದ ಬಿಡುಗಡೆ ಬೇಡ, ಲಿಂಗದೇಹ ಬಿಡುಗಡೆ ಬೇಕು ಅಂತ. ಆದ್ರೆ ಭಗವಂತ ಬಂದ ತಕ್ಷಣ ಆ ಗಜೇಂದ್ರನ ಲಿಂಗ ದೇಹವನ್ನ ಅವನು ಬಿಡುಗಡೆ ಮಾಡಲಿಲ್ಲ. ವಸ್ತುತಃ ಗಜೇಂದ್ರನ ಕಾಪಾಡಬೇಕಿತ್ತು, ಹೌದಲ್ವಾ? ನೀವೇ ಗಮನಿಸಿ, ನಾವು ನಮ್ಮ ಜೊತೆಗೆ ಇಬ್ರು ಇರ್ತಾರೆ. ಆ ಇಬ್ಬರಲ್ಲಿ ನಮ್ಮನ್ನ ಯಾರು ಹೊಗಳ್ತಾರಲ್ಲ ತುಂಬಾ, ನಾವು ಅವರಿಗೆ ಸಹಾಯವನ್ನು ಮಾಡ್ತೇವೆ, ಇನ್ನೊಂದು ಸಹಾಯ ಮಾಡಲ್ಲ. ಯಾಕೆ? ನನ್ನ ಅವನು ಹೊಗಳಿದ್ದಾನೆ ಅಂತ. ಇಷ್ಟೂ ಹೊತ್ತು ಸ್ತೋತ್ರವನ್ನು ಮಾಡಿದ್ದಾರು ಗಜೇಂದ್ರ, ಅಷ್ಟೂ ಹೊತ್ತು ಸ್ತೋತ್ರ ಮಾಡಿದ್ದಾನೆ. ಆದ್ರೆ ಭಗವಂತ ಗರುಡಾರೂಢನಾಗಿ ಅವನೇ ಹಾರಿ ಬಂದಿದ್ದಾನೆ. ಬಂದ ತಕ್ಷಣ ಗಜೇಂದ್ರನಿಗೆ ಅನುಗ್ರಹಣ ಮಾಡಲಿಲ್ಲ, ಮೊಸಳೆಗೆ ಅನುಗ್ರಹಣ ಮಾಡಿದ. ಎಲ್ರಿಗೂ ಆಶ್ಚರ್ಯ. ಮೊಸಳೆ ಆ ಗಜೇಂದ್ರನ ಕಾಲು ಹಿಡಿದಿದೆ. ಗಜೇಂದ್ರ ಅಷ್ಟು ಅಂದ್ರೆ ಸಂಕಷ್ಟದಲ್ಲಿ ಇರೋದು ಯಾವುದು? ಗಜೇಂದ್ರ ಸ್ತೋತ್ರವನ್ನ ಮಾಡಿದ್ದಾನೆ. ಆದ್ರೆ ಆ ಮೊಸಳೆಗೆ ಭಗವಂತ ಅನುಗ್ರಹವನ್ನ ಮಾಡಿದ. ಯಾಕೆ ಅಂತ ಇದರಿಂದ ನಾವು ಏನ್ ತಿಳ್ಕೊಳ್ಬೇಕು? ನಮಗೆ ಭಾಗವತ ಏನ್ ಸಂದೇಶ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಿಂದ ಭಗವಂತನ ಪೂಜೆ, ಭಗವಂತನ ಸೇವೆ, ಭಗವಂತನಲ್ಲಿ ಭಕ್ತಿ ನಮ್ಮಿಂದ ಆಗ್ತಾ ಇಲ್ಲ ಅಂತ ಆದ್ರೆ, ಯಾರು ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದಾರೋ, ಯಾರು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೋ ಅಂತವರ ಕಾಲದಲ್ಲಿ ಹಿಡಿದ್ರೆ ಭಗವಂತ ಮೊದಲಿಗೆ ನಿನ್ನನ್ನೇ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ನಾವು ಈ ಗಜೇಂದ್ರ ಮೋಕ್ಷದಿಂದ ತಿಳಿಬೇಕು. ಅದರಿಂದಾಗಿ ನಮ್ಮಿಂದ ಹರಿಪೂಜೆಯನ್ನ ಮತ್ತೆ ನಮ್ಮಿಂದ ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ಭಯ ನಮ್ಮಿಂದ ಆಗ್ತಿಲ್ಲ. ಅಂದ್ರೆ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಒಂದು ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ ಸರಿ ಇಲ್ಲ, ಆಮೇಲೆ ನಮ್ಗೆ ಅನಾರೋಗ್ಯ, ಹೇಳ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಯಾರು ಭಗವಂತನ ಪೂಜೆಯನ್ನ ಮಾಡ್ತಾ ಇದ್ದಾರೋ, ಯಾರು ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೋ, ಯಾರು ಭಗವಂತನಲ್ಲಿ ಭಕ್ತಿ ಭಯವನ್ನ ಇಟ್ಟಿದ್ದಾರೋ ಅಂತವರ ಕಾಲನ್ನ ನೀನು ಹಿಡಿದ್ರೆ ಭಗವಂತ ತನ್ನ ಭಕ್ತರಿಗಿಂತ ಮುಂಚೆ ನಿನ್ನನ್ನು ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ಈ ಗಜೇಂದ್ರ ಮೋಕ್ಷದಿಂದ ನಾವು ತಿಳ್ಕೊಳ್ಬೇಕು ಅಂತ ನಮಗೆ ಆ ಭಗವಂತ ಮೊದಲಿಗೆ ಬಂದು ಆ ಮೊಸಳೆಯನ್ನ ಉದ್ಧರಿಸಿದ ಅನ್ನೋದ್ರಿಂದ ನಾವು ಇಷ್ಟೆಲ್ಲವನ್ನ ತಿಳ್ಕೊಳ್ಬೇಕು ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇದಾದ ಮೇಲೆ ಆ ಭಗವಂತ ಆ ಊಹು ಅಂತ ಹಿಂದೆ ಹೇಳಿದೆ ನಾನು. ಮೊಸಳೆ ಯಾವುದು? ಊಹು ಅಂತ ಗಂಧರ್ವ ಅಂತ. ಯಾಕೆ ಮೊಸಳೆ ಆಗಿದ್ದು? ಯಾಕೆ? ಆ ಒಬ್ಬ ಬ್ರಹ್ಮ ಋಷಿಗೆ ಒಂದು ಕಾಟವನ್ನು ಕೊಟ್ಟಿದ್ದಾಗಿ ಆ ಊಹು ಗಂಧರ್ವ ಈ ಮೊಸಳೆಯಾಗಿ ಬಂದಿದೆ. ಮೊಸಳೆಯಾಗಿ ಬಂದಾಗ ಆ ಭಗವಂತ ಅನುಗ್ರಹವನ್ನ ಮಾಡಿದಾಗ ಮತ್ತೆ ಆ ಮೊಸಳೆ ಎಂಬ ದೇಹವನ್ನ ಬಿಟ್ಟು ಗಂಧರ್ವನಾಗಿ ಭಗವಂತನಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ಮತ್ತೆ ಆ ಗಂಧರ್ವ ಲೋಕಕ್ಕೆ ಆ ಊಹು ಗಂಧರ್ವ ಹೋಗಿದ್ದಾನೆ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇದಾದ ಮೇಲೆ ನಮಗೆ ಭಾಗವತ ಮತ್ತೆ ಏನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ಸರಿ ಮೊಸಳೆ ಗಜೇಂದ್ರನ ಕಾಲನ್ನ ಹಿಡಿದಿದೆ, ಭಗವಂತನೂ ಬಂದ,
ಗಜೇಂದ್ರ ಸ್ತೋತ್ರವನ್ನೆಲ್ಲ ಮಾಡಿದ. ಯಾವ ರೀತಿಯಾಗಿ ಭಗವಂತ ಸ್ತೋತ್ರ ಮಾಡಿದ ಅಂತ ಭಾಗವತ ಅಷ್ಟು ವಿಸ್ತಾರವಾಗಿ ತಿಳಿಸ್ತು. ಬಂದ ಕೂಡಲೇ ಆ ಮೊಸಳೆಯನ್ನ ಅನುಗ್ರಹವನ್ನ ಮಾಡಿದ. ಆದ್ರೆ ಈಗ ಆ ಭಗವಂತ ಆ ಗಜೇಂದ್ರನನ್ನ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ ಆ ಗಜೇಂದ್ರನ ಒಂದು ಪೂರ್ವ ಜನ್ಮದ ವೃತ್ತಾಂತವನ್ನ ನಮಗೆ ಈಗ ಭಾಗವತ ತಿಳಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ಸವೈ ಪೂರ್ಣೋ ಭೂದ್ರಜ ಪಾಂಡೋ ದ್ರವಿಡಸ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣುವ್ರತ ಪರಾಯಣ ಅಂತ. ಆ ಗಜೇಂದ್ರ ಇದ್ದಾನಲ್ವಾ, ಆ ಗಜೇಂದ್ರ ಮತ್ತಾರೂ ಅಲ್ಲ, ಹಿಂದಿನ ಜನ್ಮದಲ್ಲಿ ಆ ಗಜೇಂದ್ರ ಒಬ್ಬ ದ್ರವಿಡ ಶ್ರೇಷ್ಠನಾಗಿದ್ದ. ಅಷ್ಟೇ ಅಲ್ಲ, ಪಾಂಡ್ಯ ಎಂಬೋ ರಾಜ್ಯದ ರಾಜ ಇವನು. ಆ ರಾಜನ ಹೆಸರು ಏನು ಅಂತ ಹೇಳಿದ್ರೆ ಇಂದ್ರದ್ಯುಮ್ನ ಅಂತ ರಾಜ. ಒಬ್ಬ ಗಂಧರ್ವ, ಅವನು ಕೂಡ ಗಂಧರ್ವ. ಅದಾದ್ಮೇಲೆ ಇಂದ್ರದ್ಯುಮ್ನ ಆಗಿದ್ದಾನೆ. ಇಂದ್ರದ್ಯುಮ್ನಾಗಿದ್ದಾಗ ಆ ಇಂದ್ರದ್ಯುಮ್ನ ರಾಜ ಏನ್ ಮಾಡ್ತಾ ಇದ್ದಾನೆ, ದೊಡ್ಡದಾರಿಯಾಗಿ ಇದ್ದಾನೆ. ಯಾವುದೋ ಒಂದು ಪರ್ವತದ ಗುಹೆಯಲ್ಲಿ ಕುತ್ಕೊಂಡಿದ್ದಾನೆ. ಗುಹೆಯಲ್ಲಿ ಕುತ್ಕೊಂಡು ಭಗವಂತನ ತಪಸ್ಸನ್ನ, ಭಗವಂತನ ಕಾಣಬೇಕು, ಭಗವಂತನ ಪೂಜೆಯನ್ನ ಏನು ಬೇಡ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮೌನವ್ರತ ಒಂದು ಏನು ಇಲ್ಲ, ದಿನಾಲೂ ಕೂಡ ಮೌನವ್ರತ. ನಮಗೆ ಮೌನವ್ರತ ಅಂತ ಬಂತು, ಅದರಿಂದಾಗಿ ನಮಗೆ ಶಾಸ್ತ್ರ ತಿಳಿಸಿದೆ ಮೌನವ್ರತ ಯಾವಾಗ ಇರಬೇಕು, ನಾವು ಮೌನವಾಗಿ ಯಾವಾಗ ಇರಬೇಕು ಅಂತ ಹೇಳಿದ್ರೆ, ಒಂದು ಸ್ನಾನ ಮಾಡುವಾಗ, ಇನ್ನೊಂದು ಊಟ ಮಾಡುವಾಗ, ಇನ್ನೊಂದು ಯಜ್ಞ ಮತ್ತೆ ಜಪತಪಾದಿಗಳು ಮಾಡುವಾಗ ಮೌನವಾಗಿರ್ಬೇಕು. ಒಂದ್ ವೇಳೆ ಮೌನವಾಗಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ. ಸ್ನಾನ ಮಾಡುವಾಗ ಒಂದ್ ವೇಳೆ ನೀವು ಮೌನವಾಗಿ ಸ್ನಾನವನ್ನ ಮಾಡದೇನೆ ಏನಾದ್ರೂ ಮಾತನಾಡ್ತಾ ಅಥವಾ ಏನೋ ಒಂದು ಮಾತಾಡ್ತಾ ನೀವು ಸ್ನಾನವನ್ನ ಮಾಡಿದಿರಿ ಅಂತ ಆದ್ರೆ ವರುಣ ದೇವರು ನಮ್ಮಲ್ಲಿ ಇರುವಂತಹ ತೇಜಸ್ಸನ್ನು ಕಸ್ಕೊಂಡ್ಬಿಡ್ತಾರೆ ವರುಣ ದೇವರು. ಇನ್ನು ಊಟ ಮಾಡುವಾಗ ನಾವು ಒಂದು ವೇಳೆ ಮಾತಾಡಿದ್ವಿ ಅಂತ ಆದ್ರೆ ಆಗ ಯಮಧರ್ಮರಾಜ ನಮ್ಮ ಆಯುಷ್ಯವನ್ನ ಕಸ್ಕೊಂಡ್ಬಿಡ್ತಾನೆ. ನಮಗೀಗ ಸಿಗೋದೇ ನಮ್ಮ ಹಿರಿಯರಿಗೆ ಒಂದು 170 ವರ್ಷ ಸಿಕ್ತಿತ್ತು. ಈಗ ನಮ್ಗೆ 50 ವರ್ಷ ಆದ್ರೆ ಸಾಕು ಅಂತ ನಾವಿದ್ದೇವೆ. ಅಂಥದ್ರಲ್ಲಿ ಮತ್ತೆ ಯಮಧರ್ಮರಾಜ ನಮ್ಮ ಆಯುಷ್ಯನ ಕಸ್ಕೊಳ್ತಾನೆ ಅಂತ ಹೇಳಿದ್ರೆ ಹೇಗೆ ಅಂತ. ಇನ್ಯಾವಾಗ ಕೊನೆಯದು ಜಪತಪಾದಿಗಳು ಯಜ್ಞ ಯಾಗಾದಿಗಳು ಮಾಡುವಾಗ ಆವಾಗ ಮಾತಾಡ್ತೀವಿ ಅಂತ ಆದ್ರೆ ಅಗ್ನಿದೇವ ನಮ್ಮಲ್ಲಿ ಇರುವಂತಹ ಒಂದು ತಪಶಕ್ತಿಯನ್ನ ಕಸ್ಕೊಳ್ತಾನೆ ಅಂತ ಅವನಿಗೆ ಶಾಸ್ತ್ರ ತಿಳಿಸಿದೆ. ಅದರಿಂದಾಗಿ ಈ 3 ಹೊತ್ತು ಮೌನವ್ರತ ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು ಅವಶ್ಯವಾಗಿ ಅಂತ ನಮಗೆ ಶಾಸ್ತ್ರ ತಿಳಿಸಿದೆ. ಪ್ರಸ್ತುತ ಆ ಇಂದ್ರದ್ಯುಮ್ನ ರಾಜ ಏನ್ ಮಾಡ್ತಾ ಇದ್ದಾನೆ, ಜಡದಾರಿಯಾಗಿ ಯಾವುದೋ ಒಂದು ಪರ್ವತದ ಗುಹೆಯಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾನೆ. ತಪಸ್ಸನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅಗಸ್ತ್ಯ ಮಹರ್ಷಿಗಳು ಶಿಷ್ಯ ಸಮೇತವಾಗಿ ಬಂದಿದ್ದಾರೆ. ಈ ಇಂದ್ರದ್ಯುಮ್ನನ್ನ ನೋಡಿದಾಗ ಅಗಸ್ತ್ಯ ಮಹರ್ಷಿಗಳಿಗೆ ಕೋಪ ಬಂದಿದೆ. ವಸ್ತುತಃ ಅವರಿಗೆ ಕೋಪ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಂದ್ರದ್ಯುಮ್ನ ರಾಜ ದೊಡ್ಡವರು ಬಂದಾಗ್ಲೂ ಕೂಡ ಅವರಿಗೆ ಅಗ್ನಿ ಸತ್ಕಾರವನ್ನ ಮಾಡ್ದೇನೆ ಮಾತೇ ಆಡ್ತೇನೆ, ಮಾತು ಬೇಡ, ಈ ಕಡೆ ನೋಡ್ತಾನೂ ಇಲ್ಲ, ದೊಡ್ಡವರಿಗೆ ಅಗೌರವ ಕೊಡ್ತಾ ಇದ್ದಾನೆ ಅಂತ ಅನ್ಕೊಂಡು. ಎಷ್ಟು ಅಂತ ಹೇಳಿದ್ರೆ ಭಾಗವತ ನಮಗೆ ತಿಳಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ವಸ್ತುತಃ ಈ ಯಾರು ಇಂದ್ರದ್ಯುಮ್ನ ರಾಜ ಇದ್ದಾನಲ್ವ, ವಸ್ತುತಃ ಅವನು ಸಾತ್ವಿಕ. ಅವನ ಪಾಡೇನೋ ಅಷ್ಟೇ. ಅವನು ಭಗವಂತನ ತಪಸ್ಸಿಗೆ ಅಂತ ಕೂತಿದ್ದಾನೆ, ಅವನು ಭಗವಂತನ ಒಲಿಸ್ಕೊಳ್ಬೇಕು ಅಂತ ಕೂತಿದ್ದಾನೆ. ಆದ್ರೆ ಅವನು ಅಂತಃಕರಣ ಇದೆ ಅಲ್ವಾ, ಒಳಗಡೆ ಆ ಅಂತಃಕರಣ ಚೂರು ಅಹಂಕಾರದಿಂದ ಕೂಡಿದೆ. ಬಹಳ ಅಲ್ಲ, ಸ್ವಲ್ಪ ಅಹಂಕಾರದಿಂದ ಕೂಡಿದೆ. ಆ ಅಹಂಕಾರ ಹೋಗ್ಬೇಕು ಅನ್ನೋದಕ್ಕೆ ಅಗಸ್ತ್ಯ ಮಹರ್ಷಿಗಳು ನನ್ನ ನೋಡಿಲ್ಲ, ನನ್ನ ಮಾತಾಡ್ಸಿಲ್ಲ ಅಂತ ಆ ಅಹಂಕಾರ ಹೋಗ್ಬೇಕು ಅಂತ ಆ ಇಂದ್ರದ್ಯುಮ್ನ ರಾಜನಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಅಹಂಕಾರದಿಂದ ನಿನ್ನ ಅಂತಃಕರಣ ಏನಾಗಿದೆ, ಮದಭರಿತವಾಗಿದೆ. ಅದರಿಂದಾಗಿ ನೀನು ಮುಂದಿನ ಜನ್ಮದಲ್ಲಿ ಮದಭರಿತವಾದಂತಹ ಆನೆ ಜನ್ಮವನ್ನ ತಾಳು ಅಂತ ಅಗಸ್ತ್ಯ ಮಹರ್ಷಿಗಳು ಶಾಪವನ್ನ ಕೊಟ್ಬಿಟ್ರು. ಆ ಇಂದ್ರದ್ಯುಮ್ನ ರಾಜನಿಗೆ ಒಂದು ಕ್ಷಣ ಸಾಕು. ಯಾಕೆ ಅಂತ ಹೇಳಿದ್ರೆ ಅವನು ಯಾವುದೋ ಬೇರೆ ಕೆಲಸ ಮಾಡ್ತಾ ಇಲ್ಲ, ಭಗವಂತನ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಭಗವಂತ ಸಾಕ್ಷಾತ್ಕಾರ ಆಗ್ಬೇಕು ಅಂತ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಎದುರಾಗಿ ಒಂದು ಪ್ರಶ್ನೆಯನ್ನ ಕೇಳಬಹುದಿತ್ತು ಅಗಸ್ತ್ಯ ಮಹರ್ಷಿಗಳಿಗೆ, ಆದ್ರೆ ಕೇಳಲಿಲ್ಲ. ಏನ್ ಅನ್ಕೊಂಡ ಅಂತ ಹೇಳಿದ್ರೆ ಭಾಗವತ ತಿಳಿಸ್ತಾ ಇದೆ, ಯಾವುದೋ ಒಂದು ಜನ್ಮಾಂತರದಿಂದ ನಂಗೆ ಬಂದಿದೆ, ಯಾವುದೋ ಒಂದು ಜನ್ಮದಲ್ಲಿ ಏನೋ ಒಂದು ಪಾಪ ಮಾಡಿದ್ದೆ, ಅದರ ಪ್ರಾಯಶ್ಚಿತ್ತ ಆಗಿರ್ಬೋದು ಅಂದ್ರೆ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅದೇ ಇಂದ್ರದ್ಯುಮ್ನ ರಾಜ ಈಗ ಗಜೇಂದ್ರನಾಗಿ ಬಂದಿದ್ದಾನೆ. ಅಗಸ್ತ್ಯ ಮಹರ್ಷಿಗಳ ಶಾಪದಿಂದ ಆ ಇಂದ್ರದ್ಯುಮ್ನ ರಾಜ ಗಜೇಂದ್ರನಾಗಿ
ಬಂದ. ಗಜೇಂದ್ರನಾಗಿ ಬಂದ ಮೇಲೆ ಇಷ್ಟೆಲ್ಲ ಈ ಭಾಗವತ ನಮಗೆ ತಿಳಿಸ್ತು. ಹೆಣ್ಣಾನೆ ಒಟ್ಟಿಗೆ ಸರೋವರಕ್ಕೆ ಬಂದ. ಸರೋವರಕ್ಕೆ ಬಂದಾಗ ಬಾಯಾರಿಕೆ ಆಯ್ತು. ಮೊದಲಿಗೆ ಅವನು ಸ್ನಾನವನ್ನ ಮಾಡಿ ನೀರನ್ನ ಕುಡ್ದ. ಇಲ್ಲಿಯೂ ಕೂಡ ಏನ್ ಗಮನಿಸ್ಬೇಕು ಅಂತ ನಾವು ನಿನ್ನೆ ನೋಡಿದ್ವಿ. ಅದಾದ ಮೇಲೆ ಭಗವಂತನ ಸ್ತೋತ್ರವನ್ನ ಅಚ್ಚುಕಟ್ಟಾಗಿ ಮಾಡ್ದ, ವಿಸ್ತಾರವಾಗಿ ಮಾಡ್ದ. ಭಗವಂತನೂ ಕೂಡ ಬಂದ. ಭಗವಂತ ಬಂದು ಮೊದಲಿಗೆ ಮೊಸಳೆಯನ್ನ ಅನುಗ್ರಹವನ್ನ ಮಾಡಿದ. ಮೊಸಳೆಗೆ ಅನುಗ್ರಹವನ್ನ ಮಾಡಿದ್ಮೇಲೆ ಯಾಕೆ ಮೊಸಳೆಗೆ ಅನುಗ್ರಹವನ್ನ ಮಾಡಿದ್ದ ಯಾಕೆ ಮೊದಲಿಗೆ ಅನ್ನೋದನ್ನ ನಮಗೆ ಮತ್ತೆ ಭಾಗವತ ನಮಗೆ ಸಂದೇಶ ಕೊಡ್ಲಿಕ್ಕೆ ಆ ಭಗವಂತ ಮೊಸಳೆಗೆ ಅನುಗ್ರಹವನ್ನ ಮಾಡಿದ್ದಾನೆ. ಇಷ್ಟೆಲ್ಲ ಆದ ಮೇಲೆ ಆ ಗಜೇಂದ್ರನಿಗೂ ಕೂಡ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಅದಾದ ಮೇಲೆ ಇಡೀ ಗರುಡಾರೂಢ ಭಗವಂತನನ್ನ ಎಲ್ಲರೂ ಕೂಡ ಬ್ರಹ್ಮಾದಿ ದೇವತೆಗಳು ಇಟ್ಕೊಂಡು ಎಲ್ಲಾ ದೇವತೆಗಳು ಕೂಡ ಸ್ತೋತ್ರವನ್ನ ಮಾಡಿದ್ದಾರೆ. ಸ್ತೋತ್ರವನ್ನ ಮಾಡಿ ಆ ಗಜೇಂದ್ರನಿಗೂ ಕೂಡ ಆ ಲಿಂಗ ದೇಹದ ಭಂಗವನ್ನ ಭಗವಂತ ಮಾಡಿದ್ದಾನೆ. ಭಗವಂತ ಮಾಡಿದಾಗ ಗಜೇಂದ್ರನೂ ಕೂಡ ತನ್ನ ಲೋಕಕ್ಕೆ, ಅವನ ಲೋಕ ಯಾವುದು ಆ ಲೋಕಕ್ಕೆ ಹೋಗಿದ್ದಾನೆ. ಕೊನೆಗೆ ಆ ಗರುಡಾರೂಢ ಅಂತ ಭಗವಂತ ಮೇಲಿಂದ ಹೇಳಿ ಬಂದು ಅದೇ ರೀತಿಯಾಗಿ ಮತ್ತೆ ತನ್ನ ವೈಕುಂಠಕ್ಕೆ ಭಗವಂತ ತೆರಳಿದ್ದಾನೆ ಅಂತ ನಮಗೆ ಭಾಗವತ ತಿಳಿಸ್ತಾ ಇದೆ. ಇಷ್ಟೆಲ್ಲ ಆದ ಮೇಲೆ ಭಗವಂತನೇ ಸ್ವತಃ ಹೇಳಿದಂತಹ ಮಾತು ಗಜೇಂದ್ರನಿಗೆ ಏನು ಅಂತ ಹೇಳಿದ್ರೆ, ಏವಂ ಮಹಾರಾಜ ಕವೇರಿತೋ ಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗಂ ಯಶಸ್ಯಂ ಕಲಿಕಲ್ಮಶಾಪಹಂ ದುಸ್ವಪ್ನ ನಾಶಂ ಕುರವರ್ಯ ಶೃಣ್ವತಾಂ ಅಂತ. ನೋಡು ಗಜೇಂದ್ರ, ಇಷ್ಟೆಲ್ಲ ಆಗಿದೆಯಲ್ವಾ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ಯಾರು ಈ ಗಜೇಂದ್ರ ಮೋಕ್ಷವನ್ನ, ಈ ನನ್ನ ಲೀಲೆಯನ್ನ ಯಾರು ಇಷ್ಟೆಲ್ಲ ವರ್ಣಿಸಿದ್ದಾರೆ ಭಾಗವತದಲ್ಲಿ, ಇದನ್ನ ಯಾರು ಪ್ರತಿನಿತ್ಯವೂ ಕೂಡ ಕೇಳ್ತಾರೋ ಅವರಿಗೆ ಸ್ವರ್ಗ ಕಾರಣ, ಅವರಿಗೆ ಸ್ವರ್ಗ ಸಿಗುತ್ತೆ ಅಂತ. ಅಷ್ಟೇ ಅಲ್ಲ, ಮತ್ತೇನು, ಯಾರಿಗೆ ಲೋಕದಲ್ಲಿ ಕೀರ್ತಿ ಬೇಕೋ ಅವರು ಈ ಗಜೇಂದ್ರ ಮೋಕ್ಷವನ್ನ ಕೇಳಬೇಕು, ಓದ್ಬೇಕು ಅಂತ. ಕೀರ್ತಿ ಬೇಕಂದ್ರೂ ಓದಬೇಕು, ಸ್ವರ್ಗ ಬೇಕು ಅಂದ್ರೂ ಕೂಡ ಓದಬೇಕು. ಅಷ್ಟೇ ಅಲ್ಲ, ಕಲಿ ಕಲ್ಮಶ, ನಮ್ಮಲ್ಲಿ ಕಲಿ ಇದ್ದ ಅಂತ ಆದ್ರೆ ಆ ಕಲಿ ಹೊರಡಬೇಕು ಅಂತ ಆದ್ರೆ ಈ ಒಂದು ಗಜೇಂದ್ರ ಮೋಕ್ಷವನ್ನ, ಈ ನನ್ನ ಲೀಲೆಯನ್ನ ಯಾರು ಕೇಳ್ತಾರೋ ಅವರು ಅವರಲ್ಲಿರುವಂತಹ ಕಲಿಯೂ ಕೂಡ ಓಡಿ ಹೋಗ್ತಾನೆ. ಅಷ್ಟೇ ಅಲ್ಲ, ನಾವು ಮಲಗಿರುವಾಗ ನಮಗೆ ದುಸ್ವಪ್ನಗಳು ಬಿದ್ದಿರುತ್ತೆ, ಕನಸುಗಳು ಬಿದ್ದಿರ್ತಲ್ಲ, ಕೆಟ್ಟ ಕನಸುಗಳು. ಆ ಕೆಟ್ಟ ಕನಸುಗಳೂ ಕೂಡ ಬರಬಾರದು ಅಂತ ಹೇಳಿದ್ರೆ ಈ ಒಂದು ಗಜೇಂದ್ರ ಮೋಕ್ಷವನ್ನ ಕೇಳಬೇಕು ಅಂತ ಸ್ವತಃ ಭಗವಂತನೇ ಈ ಗಜೇಂದ್ರನಿಗೆ ಹೇಳಿದಂತಹ ಮಾತು. ಅದರಿಂದಾಗಿ ನಮಗೆ ಕೀರ್ತಿ ಬೇಕು, ನಮಗೆ ದುಸ್ವಪ್ನಗಳು ನಾಶ ಆಗಬೇಕು, ನಮ್ಮಲ್ಲಿರುವಂತಹ ಕಲಿ ಹೋಗ್ಬೇಕು ಅಂತಾದ್ರೆ ಈ ಗಜೇಂದ್ರ ಮೋಕ್ಷವನ್ನ ನಾವೆಲ್ಲರೂ ಕೂಡ ಹೇಳಿದ್ದೇವೆ. ಮತ್ತೆ ನಾವು ನಮ್ಮ ಮನುಷ್ಯರ ಸಹಜ ಗುಣ ಏನು ಅಂತ ಹೇಳಿದ್ರೆ ಕೇಳಿದ್ದನ್ನ ಅತೀ ಶೀಘ್ರದಲ್ಲಿ ಮರೆಯುವಂತಹ ಸ್ವಭಾವ ನಮ್ಮದು. ಅದರಿಂದಾಗಿ ಮತ್ತೆ ಎಲ್ಲಿ ಆಗುತ್ತೋ ಅಲ್ಲಿ ಗಜೇಂದ್ರ ಮೋಕ್ಷವನ್ನ ಕೇಳೋಣ ಅಥವಾ ಓದೋಣ. ಅದರಿಂದಾಗಿ ನಮ್ಮ ಕೀರ್ತಿ, ನಮ್ಮಲ್ಲಿರುವಂತಹ ಕಲಿ, ನಮ್ಮ ದುಸ್ವಪ್ನಗಳು ಎಲ್ಲವೂ ಕೂಡ ನಾಶ ಆಗುತ್ತೆ. ಬೇರೆ ಯಾರೋ ಹೇಳಿದಂತಹ ಕಥೆ ಅಲ್ಲ, ಈ ಅಜ್ಜಿ ಕಥೆ ಅಂತ ನಾವು ನೆನ್ಪು ಮಾಡ್ಕೊಳ್ತೇವೆ, ಅದು ಯಾವುದೂ ಅಲ್ಲ, ಸ್ವತಃ ಭಗವಂತನ ಹೇಳಿದ ಮಾತೇ ಇದು. ಅದರಿಂದಾಗಿ ಅಂತಹ ಈ ಗಜೇಂದ್ರ ಮೋಕ್ಷವನ್ನ ಕೇಳೋಣ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಭಗವಂತ ಕೊನೆಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಇದು ಬಹಳ ಮುಖ್ಯ. ನಮಗೆ ಗಜೇಂದ್ರ ಮೋಕ್ಷ ಅಂತ ಹೇಳಿದ್ವಿ. ಗಜೇಂದ್ರ ಮೋಕ್ಷ ಅಂತ ಹೇಳಿದ್ರೆ ಇಷ್ಟೇ ಹೇಳ್ಬೋದಿತ್ತು, ಆನೆ ಇತ್ತು, ಆ ಆನೆಯ ಕಾಲನ್ನ ಒಂದು ಮೊಸಳೆ ಹಿಡಿತು, ಆಮೇಲೆ ಭಗವಂತ ಬಂದ ಅನುಗ್ರಹವನ್ನ ಮಾಡಿದ ಅಂತ ಇಷ್ಟು ಕಥೆ ಸಾಮಾನ್ಯವಾಗಿ ಗೊತ್ತು. ಭಾಗವತದಲ್ಲಿ ಕೂಡ ಇಷ್ಟೇ ಹೇಳಬೇಕಿತ್ತು. ಆದ್ರೆ ಅಲ್ಲಿಂದ ತ್ರಿಕೂಟ ಪರ್ವತ ಅಂತ ಇದೆ. ಆ ತ್ರಿಕೂಟ ಪರ್ವತಕ್ಕೆ ಯಾಕೆ ತ್ರಿಕೂಟ ಪರ್ವತ ಅಂತ ಯಾಕೆ ಹೆಸರು? ಒಂದು ಚೂಪಾದಂತಹ 3 ಇದೆ. ಅದು ಬಂಗಾರ, ಬೆಳ್ಳಿ, ಕಬ್ಬಿಣ ಅಂತ ಇದೆ. ಮತ್ತೆ ಅಲ್ಲಿ ಏನಾಗಿದೆ, ಎಲ್ಲ ರತ್ನಗಳು ಹರಿತಾ ಇದೆ. ಅಷ್ಟು ಮರಗಳು, ಅಷ್ಟು ಜಲಪಾತಗಳು, ಮತ್ತೆ ಹಸಿರುಮಯವಾಗಿದೆ. ಅಷ್ಟೆಲ್ಲ ಪರ್ವತವನ್ನು ವರ್ಣನೆ ಮಾಡಿದ್ರಲ್ವಾ, ಯಾಕೆ ಅಂತ ನಿಮಗೆ ಪ್ರಶ್ನೆ ಬರುವುದು ಸಹಜ. ಅದಕ್ಕೆ ಭಗವಂತ ಕೊನೆಯಲ್ಲಿಯೇ ಈ ಗಜೇಂದ್ರ ಮೋಕ್ಷದ ಕೊನೆಯ ಭಾಗದಲ್ಲಿಯೇ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಏಮಾಂ ತ್ವಾಂತ ಶರಶ್ಚೇದಂ ಗಿರಿಕಂದರ ಕಾನನಂ ವೇತ್ರ ಕೀಚಕ ವೇಣೂನ ಗುಲ್ಮಾನಿ ಸುರಪಾದಪ. ಯಾರು ಕೇವಲ ಈ ಗಜೇಂದ್ರ ಮೋಕ್ಷ ಅಂತ ಹೇಳಿದ್ರೆ ಆನೆ, ಒಂದು ಮೊಸಳೆ, ಮತ್ತೆ ಭಗವಂತ ಬಂದು ಅನುಗ್ರಹವನ್ನ ಮಾಡಿದ ಅಂತ ಇಷ್ಟೇ ನೆನಪು ಮಾಡ್ಕೊಳ್ಬಾರ್ದು.
ಯಾರು ಈ ನನ್ನನ್ನ ಅಂದ್ರೆ ಭಗವಂತ ಹೇಳ್ತಾ ಇರೋದು, ಯಾರು ನನ್ನನ್ನ ಮತ್ತೆ ಗಜೇಂದ್ರ ನಿನ್ನನ್ನ, ಅದೇ ರೀತಿಯಾಗಿ ಈ ಸರೋವರ ಮತ್ತೆ ಬೆಟ್ಟ ಗುಹೆಗಳನ್ನ, ಈ ಕಾಡು ಬೆಟ್ಟ ಮತ್ತೆ ಈ ಬಿದಿರು ಅಂತ ಬಿದಿರು ಕಂಬಗಳಿವೆ ಅಲ್ವಾ, ಆ ಬಿದಿರುಗಳನ್ನ ಮತ್ತೆ ಈ ಪೊದೆಗಳಿಗೆ ಆ ಪೊದೆಗಳನ್ನ ಮತ್ತೆ ವೃಕ್ಷಗಳಿಗೆ ಆ ವೃಕ್ಷಗಳನ್ನ ಇಷ್ಟೆಲ್ಲವನ್ನ ಯಾರು ನೆನ್ಪು ಮಾಡ್ಕೊಳ್ತಾರೋ ಅವರನ್ನ ನಾನು ಅನುಗ್ರಹ ಮಾಡ್ತೇನೆ, ಅವರಿಗೆ ಕೀರ್ತಿಯನ್ನ ಕೊಡ್ತೇನೆ, ಅವರ ಕಲಿಯನ್ನ ದೂರ ಮಾಡ್ತೇನೆ, ಅವರ ದುಷ್ಟತ್ವಗಳನ್ನು ನಾಶ ಮಾಡ್ತೇನೆ ಅಂತ ಭಗವಂತನ ಮಾತು. ಅದು ಬಿಟ್ಟು ಕೇವಲ ಗಜೇಂದ್ರ ಮೋಕ್ಷ ಅಂತ ಹೇಳಿದ್ರೆ ಇಷ್ಟನ್ನು ನೆನ್ಪು ಮಾಡ್ಕೊಂಡ್ರೆ ಭಗವಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನೇ ಹೇಳಿದಂತ ಮಾತು. ಅದರಿಂದಾಗಿ ಈ ಒಂದು ಭಾಗವತದಲ್ಲಿ ಅಷ್ಟು ವಿಸ್ತಾರವಾಗಿ 8ನೇ ಸ್ಕಂದದ 2, 3, 4 ಅಧ್ಯಾಯದಲ್ಲಿ ಆ ತ್ರಿಕೂಟ ಪರ್ವತದ ವರ್ಣನೆ, ಮತ್ತೆ ಆ ಗಜೇಂದ್ರನ ವರ್ಣನೆ, ಆ ಮೊಸಳೆಯ ವರ್ಣನೆ, ಆಹಾ ಊಹು ಗಂಧರ್ವ ಅಂತ ಅಷ್ಟೂ ವಿಸ್ತಾರವಾಗಿ ಯಾಕೆ ಹೇಳಿದ್ದು ಅಂತ ಆದ್ರೆ ಇದೇ ಒಂದು ಕಾರಣದಿಂದ ಇಷ್ಟು ವಿಸ್ತಾರವಾಗಿ ನಮಗೆ ಭಾಗವತ ಸಂದೇಶವನ್ನು ಕೊಡ್ತಾ ಇದೆ. ಇದಾದ ಮೇಲೆ ಮತ್ತೆ ಭಗವಂತ ಹೇಳಿದ ಕೊನೆಯದಾಗಿ ಏನು ಅಂತಂದ್ರೆ, ತೇಷಾಂ ಪ್ರಾಣತ್ಯೇಹಂ ವೈ ದದಾಮಿ ವಿಮಲಾನ್ ಗತಿಂ ಅಂತ. ಅಷ್ಟೇ ಅಲ್ಲ, ಯಾರು ಈ ಒಂದು ಗಜೇಂದ್ರ ಮೋಕ್ಷವನ್ನ ಯಾರು ಈ ಗಜೇಂದ್ರ ಮೋಕ್ಷವನ್ನ ಕೇಳ್ತಾರೋ ಅವರಿಗೆ ಕೀರ್ತಿಯನ್ನು ಕೊಡ್ತೇನೆ, ಕಲಿಯನ್ನು ದೂರ ಮಾಡ್ತೇನೆ, ಅದೇ ರೀತಿಯಾಗಿ ಮತ್ತೇನು ಆ ದುಷ್ಟಗಳನ್ನು ನಾಶ ಮಾಡ್ತೇನೆ. ಅಷ್ಟೇ ಅಲ್ಲ, ಆ ಜೀವನ ಕೊನೆಯ ಕ್ಷಣದಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆ ಅವನಿಗೆ ಬರುವಂತೆ ನಾನು ಮಾಡ್ತೇನೆ ಅಂತ ಭಗವಂತ ಹೇಳಿದಂತಹ ಮಾತು. ಅದರಿಂದಾಗಿ ನಾವೆಲ್ಲರೂ ಕೂಡ ಗಜೇಂದ್ರ ಮೋಕ್ಷ ಎಂಬ ಈ ಭಾಗವತದಲ್ಲಿ ಬರುವಂತಹ ಈ ಒಂದು ಪ್ರಸಂಗವನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ 2 ದಿನದಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇನೆ. ನೀವೆಲ್ಲರೂ ಕೂಡ ಹೇಳಿದ್ದೀರಾ. ಭಗವಂತ ಖಂಡಿತವಾಗೂ ಕೂಡ ಅನುಗ್ರಹವನ್ನ ಮಾಡ್ತಾನೆ. ಆದ್ರೆ ನಮ್ಮ ಪಾಪ ವಿಪರೀತವಾಗಿದೆಯಾದ್ರಿಂದಾಗಿ ಆ ಪಾಪಗಳು ಕಡಿಮೆ ಆಗ್ಬೋದು, ಪುಣ್ಯಗಳು ಈ ಕಡೆ ಜಾಸ್ತಿ ಆಗ್ಬೇಕು ಅಂತಾದ್ರೆ ಈ ಕಡೆ ಒಂದು ಕೊಡದಲ್ಲಿ ತುಂಬಾ ಪಾಪಗಳು ತುಂಬಿದೆ. ಆ ಪಾಪಗಳನ್ನೆಲ್ಲ ನಾಶ ಮಾಡ್ತಾ ಮಾಡ್ತಾ ಇನ್ನೊಂದು ಕೊಡದಲ್ಲಿ ಪುಣ್ಯಗಳ ಸಂಪಾದನೆಯನ್ನ ಎಲ್ಲರೂ ಕೂಡ ಮಾಡೋಣ. ಮುಖ್ಯವಾಗಿ ಒಂದು ಗಮನಿಸಬೇಕು, ಯಾವತ್ತೂ ಕೂಡ ನಮ್ಮ ಗುರು ಹಿರಿಯರು ಈ ಲೋಕದಲ್ಲಿ ಯಾಕೆ ಈ ಅವತಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲ ಉದ್ಧಾರಕ್ಕಾಗಿಯೇ ಲೋಕದಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ಗಜೇಂದ್ರ ಮೋಕ್ಷ ಇಷ್ಟಿದೆ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮನಮುಟ್ಟುವಂತೆ ಯಾವುದಾದ್ರೂ ಒಂದು ಹೇಳಿದ್ರೆ ಅದನ್ನ ನಾವು ಪ್ರತಿನಿತ್ಯ ಕೂಡ ಭಾವಿಸ್ತೇವೆ. ಆದ್ರೆ ಅದಕ್ಕೆ ಅಂತ ನಮ್ಮ ವಾದಿರಾಜರು, ಭಾವಿ ಸಮೀರವರು ವಾದಿರಾಜರು, ಆ ವಾದಿರಾಜರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಗಜೇಂದ್ರ ಮೋಕ್ಷ ಅಂತ ಹೇಳಿ ಒಂದು ಅವರು ಬರೆದಿದ್ದಾರೆ. ಅದನ್ನಾದ್ರೂ ಕೂಡ ಪ್ರತಿನಿತ್ಯವೂ ಕೂಡ ಮತ್ತೆ ಭಗವಂತ ಹೇಳುವಂತಹ ಮಾತು, ಪ್ರತಿನಿತ್ಯ ಶೌಚಾದಿಗಳನ್ನ ಮುಗಿಸಿ, ನಮಗೆ ವಿಶೇಷ ಇದೆ ಗಜೇಂದ್ರ ಮೋಕ್ಷ ಅನ್ನೋದು ವಿಶೇಷ. ಸ್ನಾನಕ್ಕಿಂತ ಮುಂಚೆನೇ ಇದನ್ನು ಪಠನೆ ಮಾಡಬೇಕು, ಕೇಳಬೇಕು ಅಂತ. ನಮಗೆ ಬೆಳಗ್ಗೆ ಎದ್ದಾದ್ಮೇಲೆ ಶೌಚಾದಿಗಳನ್ನೆಲ್ಲ ಮುಗಿಸಿ ಈ ಗಜೇಂದ್ರ ಮೋಕ್ಷ ಪಠನೆ, ಗಜೇಂದ್ರ ಮೋಕ್ಷನ ಕೇಳೋದ್ರಿಂದಾಗಿ ನನ್ನ ಅನುಗ್ರಹ ಆಗುತ್ತೆ ಅಂತ ಭಗವಂತ ಹೇಳಿದ್ದಾನೆ. ಸುಂದರವಾಗಿ ಆ ಗಜೇಂದ್ರ ಮೋಕ್ಷವನ್ನ ವಾದಿರಾಜರು ಮಾಡಿದ್ದಾರೆ. ಇವತ್ತೇ ನೀವು ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಗಜೇಂದ್ರ ಮೋಕ್ಷ ಅಂತ ಹೇಳಿ ಸಾಕು. ಇನ್ನೊಂದು ನಾವು ಮೊಬೈಲ್ ಅನ್ನ ಅಂದ್ರೆ ನಮಗೆ ಯಾಕೆ ಉಪಯೋಗ, ನಮಗೇನು ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನ ಬಳಸಬೇಕು. ಇವತ್ತು ಹೋಗಿ ಗಜೇಂದ್ರ ಮೋಕ್ಷ ಅಂತ ನೀವೊಮ್ಮೆ ಸರ್ಚ್ ಮಾಡಿ, ಅಲ್ಲಿ ಮೊದಲಿಗೆ ಬರುತ್ತೆ. ಅದನ್ನು ಒಮ್ಮೆ ನೀವು ಕೇಳಿದಿರಿ ಅಂತಾದ್ರೆ ನಿಜವಾಗ್ಲೂ ಕೂಡ ಪ್ರತಿನಿತ್ಯವೂ ಮಲಗುವಾಗ, ಬೆಳಗ್ಗೆ ಏಳುವಾಗ ಕೇಳುವ ಅಭ್ಯಾಸವನ್ನ ನಿಮಗೆ ಗೊತ್ತಿಲ್ಲದೇನೆ ನಿಮಗಾಗುತ್ತೆ. ಅದರಿಂದಾಗಿ ಒಂದು ದಿನ ಇವತ್ತು ಹೋಗಿ ಒಂದು 15 ನಿಮಿಷ ಕಾಲಾವಕಾಶ ಬೇರೆ ಯಾವುದಕ್ಕೂ ಕೊಡದೇನೆ ಈ ಗಜೇಂದ್ರ ಮೋಕ್ಷವನ್ನ ಒಮ್ಮೆ ಕೇಳಿ ಪ್ರತಿನಿತ್ಯವೂ ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದಾಗ ಈ ಗಜೇಂದ್ರ ಮೋಕ್ಷವನ್ನ ಕೇಳಿದ್ರೆ ಭಗವಂತ ನಮ್ಗೆಲ್ರಿಗೂ ಕೂಡ ಅನುಗ್ರಹವನ್ನ ಮಾಡ್ತಾನೆ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಈ 2 ದಿನ ಕಾಲಾವಕಾಶಗಳಲ್ಲಿ ಆ ಗಜೇಂದ್ರ ಮೋಕ್ಷದ ಒಂದು ಚಿಕ್ಕ ಪರಿಚಯ, ಬಹಳ ಅಂತ ಹೇಳೋದಿಲ್ಲ, ಚಿಕ್ಕ ಪರಿಚಯವನ್ನ ನಿಮಗೆಲ್ರಿಗೂ ಕೂಡ ಮಾಡಿದ್ದೇನೆ. ಅದರಿಂದ ಭಗವಂತ ನಮಗೆಲ್ರಿಗೂ ಕೂಡ ಅನುಗ್ರಹವನ್ನ ಮಾಡ್ಲಿ ಅಂತ ಈ ಮಾಸನಿಯಾಮಕ ಪುರುಷೋತ್ತಮ ನಾಮಕ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಇನ್ನೊಂದು ಮುಖ್ಯವಾಗಿ ಒಂದು ವಿಷಯ ಬಿಟ್ಟೇ ನಾನು ಹೇಳಬೇಕಿತ್ತು. ಭಗವಂತನನ್ನ ಆ ಗಜೇಂದ್ರ ಸ್ತೋತ್ರವನ್ನ ಸ್ತೋತ್ರ ಮಾಡಿದಾಗ ಭಗವಂತ ಬರಲೇ ಇಲ್ಲ. ಆಮೇಲೆ ಬಂದ ಭಗವಂತ. ನಾವು ಕೂಡ ಭಗವಂತನ ಸ್ತೋತ್ರ ಮಾಡ್ತೇವೆ. ಕೇವಲ ನಾವು ಭಗವಂತನ ಸ್ತೋತ್ರ ಮಾಡಿದ ತಕ್ಷಣ ಭಗವಂತ ಬರೋದಿಲ್ಲ.
ಮತ್ ಯಾವಾಗ ಅಂತ ಹೇಳಿದ್ರೆ ನಾವು ಭಗವಂತನ ಸ್ತೋತ್ರವನ್ನ ಮಾಡಬೇಕು. ಆಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲ ಏನಿದಾರಲ್ವಾ, ಆ ಎಲ್ಲಾ ಬ್ರಹ್ಮಾದಿ ದೇವತೆಗಳು ಭಗವಂತನ ಹತ್ತಿರ ಹೋಗಿ ಇವನು ಒಳ್ಳೆಯವನು ಅಂತ ನಮ್ಮ ವಿಷಯವನ್ನು ಭಗವಂತನಿಗೆ ಮುಟ್ಟಿಸ್ಬೇಕು. ಆವಾಗ ಮಾತ್ರ ಭಗವಂತ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ. ಅದು ಬಿಟ್ಟು ಭಗವಂತನ ಮಾತ್ರ ಸ್ತೋತ್ರ ಮಾಡಿದ್ರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ನಾವು ಏನೇ ಮಾಡಿದ್ರು ಕೂಡ ಗುರುಗಳಾಂತರ್ಗತ ಅಂತ ಹೇಳ್ತೇವೆ. ಗುರುಗಳು ಎಲ್ಲಾ ದೇವತೆಗಳ ಅನುಗ್ರಹ ನಮ್ಮಲ್ಲಿ ಇತ್ತು ಅಂತಾದ್ರೆ ಭಗವಂತನ ಅನುಗ್ರಹ ಕ್ಷಣ ಮಾರ್ಗದಲ್ಲಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಅದರಿಂದಾಗಿ ಅಂತಹ ಗಜೇಂದ್ರ ಮೋಕ್ಷವನ್ನ ಎಲ್ಲರೂ ಕೂಡ ಪ್ರತಿನಿತ್ಯ ಪಠಿಸೋಣ, ಕೇಳೋಣ ಅಂತ ಹೇಳ್ತಾ ಭಗವಂತ ನಮಗೆಲ್ರಿಗೂ ಕೂಡ 2 ದಿನ, ವಸ್ತುತಃ ನಾನು 2 ದಿನ ಆಗಿರ್ಬೋದು, ಆದ್ರೆ ನೀವೆಲ್ಲರೂ ಕೂಡ ಅಧಿಕ ಮಾಸದ ಪ್ರಾರಂಭದಿಂದ ಈ ಒಂದೊಂದು ಭಾಗದಲ್ಲಿ ಬರುವಂತಹ ಕಥೆಯನ್ನ ಅಥವಾ ನಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ಒಂದು ಧರ್ಮದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯವಾಗುವಂತಹ ವಿಷಯಗಳನ್ನ ಎಲ್ಲರೂ ಕೂಡ ಕೇಳ್ತಾ ಬಂದಿದ್ದೀರಾ. ಆ ಎಲ್ಲ ಅನುಗ್ರಹವೂ ಕೂಡ ಭಗವಂತ ಎಲ್ಲರೂ ಕೂಡ ಅನುಗ್ರಹವನ್ನ ಮಾಡ್ಲಿ ಅಂತ ಹೇಳ್ತೇನೆ. ಕೊನೆಯದಾಗಿ ನಾವು ತಿಳಿದೇನೆ ತಪ್ಪು ಮಾಡಿದ್ರೆ ಭಗವಂತ ಕ್ಷಮಿಸ್ತಾನೆ. ತಿಳಿದೂ ತಪ್ಪು ಮಾಡ್ತೇವೆ ಅಂತ ಹೇಳಿದ್ರೆ ಭಗವಂತ ಕ್ಷಮಿಸಲಾರ. ಕೆಲವೊಂದು ವಿಷಯಗಳನ್ನ ತಿಳಿದಿದ್ದೀರಾ, ಆ ಎಷ್ಟು ವಿಷಯಗಳು ನಿಮ್ಮ ಮನಸ್ಸಿಗೆ ಹೋಗಿದೆ ಅದು ನಿಮ್ಮಿಂದ ಪ್ರವೃತ್ತಿ ಆಗಬೇಕು. ಭಾಗವತದಲ್ಲಿ ಹೇಳೋದು ಅದನ್ನೇ. ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಭಾಗವತ ಧರ್ಮಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಅದರಿಂದಾಗಿ ಸುಮ್ಮನೆ ಕೇಳಿ ಬಿಡ್ತೇವೆ ಅಂತ ಆದ್ರೆ ಒಂದು ಕಥೆ ಅಂತ ಆಗುತ್ತೆ. ಕೇಳಿ ಬಿಡೋದಲ್ಲ, ನಮ್ಮಿಂದ ಎಷ್ಟು ಸಹಾಯ ಆಗುತ್ತಾ ಅಷ್ಟು ಸಹಾಯವನ್ನ ಮಾಡೋಣ. ಭಗವಂತ ನಮಗೆಲ್ರಿಗೂ ಕೂಡ ಅನುಗ್ರಹವನ್ನ ಮಾಡ್ಲಿ ಅಂತ ತಿಳಿಸ್ತೇನೆ. ಈ ಒಂದು 2 ದಿನದ ಪ್ರವಚನವನ್ನ ಗುರುಗಳಾಂತರ್ಗತ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕೊನೆಯದಾಗಿ ನಾನು ಸಂಕಲ್ಪಿಸಿದಂತೆ ಏನೇ ಒಂದು 5 ನಿಮಿಷ ಪ್ರವಚನವನ್ನ ಮಾಡಿದ್ರು ಕೂಡ, 5 ನಿಮಿಷ ಆಗಲಿ, 1 ತಾಸಾಗಲಿ, 1 ನಿಮಿಷ ಆದ್ರೂ ಕೂಡ ನಾನು ಕೊನೆಗೆ ಇದನ್ನ ಹೇಳಲೇಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದೇನೆ. ಅದರಿಂದಾಗಿ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಎಲ್ರೂ ಕೂಡ ಒಂದು ಮಾತನ್ನ ಕೇಳಿರ್ತಾರೆ ನೀವೆಲ್ರೂ ಕೂಡ. ಏನು? ತಾಯಿಯ ಋಣವನ್ನ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ತಾಯಿ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಅಂತ ಹೇಳಿದ್ರೆ, ಇಲ್ಲಪ್ಪ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇರ್ತೀಯ ನೀನು, 9 ತಿಂಗಳಿದ್ದೀಯ, ಅದರಿಂದಾಗಿ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅವಳ ಋಣವನ್ನ. ಆದ್ರೆ 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ಇರ್ತೇವೆ, ಅದರಿಂದಾಗಿ ತಾಯಿ ಋಣವನ್ನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ವಸ್ತು ಹೌದು, ತಾಯಿ ಋಣವನ್ನ ಯಾವ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನನ್ನಂತವರು ಸಾವಿರಾರು ಜನರು 13 ವರ್ಷಗಳ ಕಾಲ ಪೂರ್ಣಪ್ರಜ್ಞ ಗರ್ಭವೆಂಬ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಇದ್ದೇವೆ. ಆ ಋಣವನ್ನ ನನ್ನಿಂದ 1000 ಜನ ಬಂದರೂ ಕೂಡ ತಿಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಹೇಗೆ ತೀರಿಸ್ಬೋದು ನಾನು ಅಂತ ಕೇಳಿದಾಗ ನಮಗೆ ಗುರುಗಳು ಹಾಕಿಕೊಟ್ಟದ್ದು ಒಂದು ಮಾರ್ಗ ಏನು ಅಂತ ಹೇಳಿದ್ರೆ, ನೀನು ನನ್ನ ಋಣವನ್ನ ತೀರಿಸಬೇಕು ಅಂತ ಹೇಳಿದ್ರೆ ನಾವು ಒಂದು ಯೋಚನೆ ಮಾಡಬಹುದು. ಅಂತಹ ದೊಡ್ಡವರು ಸಾವಿರಾರು ಜನಗಳಿಗೆ ಋಣಿಯಾಗಿದ್ದಾರೆ ಎಲ್ಲರೂ ಋಣಿಯಾಗಿದ್ದಾರೆ ಅಂದ ಮೇಲೆ ಅವರು ಸ್ವಾರ್ಥವನ್ನ ನೋಡ್ಕೋಬೇಕು. ಆದ್ರೆ ನಮ್ಮ ಗುರುಗಳು ಬೇದಾವರ ಶ್ರೀಗಳು ದೊಡ್ಡವರು ಅವರ ಅವರು ಸ್ವಾರ್ಥವನ್ನ ನೋಡ್ದೇನೆ ಅವ್ರು ಹೇಳ್ಬೋದಿತ್ತು, ಏನಾದ್ರು ಕೊಡ್ಬೋದು, ಒಂದು ಹಣವನ್ನ ಕೊಡು, ಅಥವಾ ಇಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಊಟ ಹಾಕ್ಲಿಕ್ಕೆ ದುಡ್ಡಿಲ್ಲ, ದುಡ್ಡಲ್ಲಿ ಕೊಡು, ಏನೋ ಒಂದು ಬಿಲ್ಡಿಂಗ್ ಕಟ್ಸ್ಬೋದು ಅಂತ ಹೇಳ್ಬೋದಿತ್ತು. ಆ ಒಂದೂ ಮಾತು ಅವರ ತಲೆಯಲ್ಲೇ ಬರೋದಿಲ್ಲ. ನಾನು ಊಹೆ ಮಾಡ್ಕೊಳ್ತೇನೆ ಅಷ್ಟೇ ಇದನ್ನ. ಆದ್ರೆ ಅವ್ರು ಏನ್ ಹೇಳಿದ್ದು ಅಂತ ಹೇಳಿದ್ರೆ, ನೀನು ನನ್ನ ಋಣವನ್ನ ಹೇಗೆ ತೀರಿಸಬಹುದು ಅಂತ ಹೇಳಿದ್ರೆ ನೀನು ಸಮಾಜಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅಂತ. ಅದರಿಂದಾಗಿ ಆ ಸಮಾಜಕ್ಕೆ ಎಷ್ಟು ಕೊಡುಗೆ ಆಗುತ್ತೋ ಈ ನಿಮ್ಮೆಲ್ಲರ ಮುಖಾಂತರ ನಾನು ಆ ಸಮಾಜಕ್ಕೆ ಕೊಡುಗೆ ಯಾಕೆ ಕೊಡೋದು ಅಂತ ಹೇಳಿದ್ರೆ, ಗುರುಗಳು ಹೇಳಿದ್ದಾರೆ, ಗುರುಗಳ ಋಣವನ್ನು ತೀರಿಸಲಿಕ್ಕೆ ಈ ಸಮಾಜಕ್ಕೆ ಕೊಡುಗೆಯನ್ನ ನಾನು ಕೊಡ್ತಾ ಇದ್ದೇನೆ. ಮತ್ತೇನು ಅಂತ ಹೇಳಿದ್ರೆ, ಈಗ 1 ವಾರ ಆಯ್ತು ಅಷ್ಟೇ, ವಸ್ತುತಃ ಈ ದಿನ 1 ವಾರ ಆಯ್ತು, ಬಾಲಗೋಕುಲಂ ಅಂತ ಒಂದು ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ದೇನೆ ನಾನು. ಎಲ್ಲರೂ ಈಗಾಗಲೇ ಒಂದು 30 ಜನ ವಿದ್ಯಾರ್ಥಿಗಳು, ಹುಡುಗರು, ಪುಟ್ ಬಾಲಕರು, 5 ರಿಂದ 15 ವರ್ಷದ ಪುಟ್ ಬಾಲಕರು ಎಲ್ಲರೂ ಕೂಡ ಆ ಒಂದು ಬಾಲಗೋಕುಲಂ ಅಂತ ಒಂದು ಕ್ಲಾಸ್ಗೆ, ಆನ್ಲೈನ್ ಕ್ಲಾಸ್ಗೆ ಸೇರಿದ್ದಾರೆ. ನಿಮಗೆ ಯಾರು ಗೊತ್ತೋ ಹೊಸದ ನಿಮ್ಮ ಮಕ್ಕಳೇ ಇದ್ರೆ ಅಲ್ಲಿ ಆ ಬಾಲಗೋಕುಲಂಗೆ ಒಂದು ಕಲಿಸಿ, ಅಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂತಾದ್ರೆ ಏನಾಗುತ್ತೆ ಅಂತ ನಿನ್ನೆ ನೋಡಿದ್ವಿ ನಾವು. ಆ ಮಗು ಕೊನೆಯ ಕ್ಷಣದಲ್ಲಿ ಏನ್ ಹೇಳ್ಬೋದು ಅಂತ ನೋಡಿದ್ವಿ. ಅದರಿಂದಾಗಿ ಸಂಸ್ಕಾರ ಎಷ್ಟಾಗುತ್ತೋ ಅಷ್ಟು ಕೊಡುವಂತಹ ಕೆಲಸವನ್ನ ಗುರುಗಳು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಆ ಕೆಲಸವನ್ನ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಯಾರು ಇದ್ರೆ ನೀವು ಕೂಡ ಸೇರಿ ಅಂತ ಕೇಳ್ಕೊಳ್ತೇನೆ. ಕೊನೆಯದಾಗಿ ಈಗಿನ ಗುರುಗಳು, ಪೇಜಾವರ ಶ್ರೀಗಳು ನಮ್ಮ ಗುರುಗಳು, ಅವರಿಗೆ ಕೇಳಿದ್ವಿ, ಅಂದ್ರೆ ಗುರುಗಳೇ ರಾಮ ಮಂದಿರ ಆಯ್ತಲ್ವಾ, ಇನ್ನೇನು ಎಲ್ರಿಗೂ ಖುಷಿ ಅಲ್ವಾ ಅಂತ. ಗುರುಗಳು ಹೇಳಿದ್ರು, ಕೇವಲ ರಾಮ ಮಂದಿರ ಆದ್ರೆ ಮಾತ್ರ ಅಲ್ಲ, ರಾಮ ರಾಜ್ಯ ಆಗಬೇಕು.
ಯಾವಾಗ ರಾಮರಾಜ್ಯ ಆಗುತ್ತೋ ಆವಾಗ ದೇಶ ಸುರಕ್ಷಿತವಾಗಿ ಇರುತ್ತೆ ಅಂತ ಗುರುಗಳು ಹೇಳಿದ್ರು. ಹೌದು, ರಾಮರಾಜ್ಯ ಹೇಗಾಗೋದು ಅಂತ ನೋಡಿದಾಗ ಗುರುಗಳೇ ಒಂದು ಮಾರ್ಗವನ್ನು ಕೊಟ್ಟರು. ಏನು ಅಂತ ಹೇಳಿದ್ರೆ, ರಾಮನ ರಾಜ್ಯ ಅಯೋಧ್ಯೆ ಹೇಗಿತ್ತು, ರಾಮ ಇದ್ದಾಗ ಹೇಗಿತ್ತು ಅಂತ ಹೇಳಿದ್ರೆ, ಯಾರೂ ಬಡವರು ಅಂತ ಇದ್ದಿಲ್ಲ, ಎಲ್ಲರಿಗೂ ಕೂಡ ಒಂದು ಸ್ವಂತವಾದಂತಹ ಮನೆ ಇತ್ತು, ಯಾವ ರೋಗಿಗಳೂ ಇದ್ದಿಲ್ಲ, ಎಲ್ಲರೂ ಕೂಡ ಆರಾಮಾಗಿ ಇತ್ತು. ಆದ್ರೆ ಈಗ ಹಾಗಿಲ್ಲ, ಎಷ್ಟೋ ಬಡವರಿಗೆ ಮನೆ ಇಲ್ಲ. ಆದ್ರಿಂದಾಗಿ ಯಾರು ಬಡವರಿದ್ದಾರೋ, ಯಾರಿಗೆ ಸ್ವಂತ ಮನೆ ಇಲ್ವೋ, ನಿಮ್ಮಿಂದ ಆಗುವಂತಹ ಸ್ವಂತ ಮನೆಯನ್ನ ಕಟ್ಟಿಸಿಕೊಡು. ಯಾವ ಮಗುವಿಗೆ ಓದಲು ಹಣವಿಲ್ವೋ, ಸ್ಕೂಲಿಗೆ ಹೋಗಕ್ಕೆ ಹಣ ಇಲ್ವೋ, ಪುಸ್ತಕ ತಗೊಳ್ಳಿಕ್ಕೆ ಹಣವಿಲ್ವೋ, ಅಂತಹ ಮಗುವಿಗೆ ದುಡ್ಡನ್ನ ಕೊಡು. ಯಾರು ಅನಾರೋಗ್ಯದಿಂದ ಪೀಡಿತರಾಗಿದ್ದಾರೋ ಅಂತವರಿಗೆ ಹಣ ಸಹಾಯವನ್ನ ಮಾಡು. ಇನ್ನು ಎಷ್ಟೋ ಜನ ವೃದ್ಧರಿದ್ದಾರೆ, ಅಂತಹ ವೃದ್ಧರು ತಂದೆ ತಾಯಿಗಳನ್ನ ಬಿಟ್ಟಂತಹ ಮಕ್ಕಳಿದ್ದಾರೆ, ಅಂತಹ ತಂದೆ ತಾಯಿಗಳಿಗೆ ನೀನು ಸಹಾಯವನ್ನ ಮಾಡು. ಆವಾಗ ರಾಮರಾಜ್ಯ ಆಗಿದ್ದು ಸಾಧ್ಯ ಅಂತ ಗುರುಗಳು ಏನು ಕರೆಯನ್ನ ಕೊಟ್ಟರು, ಆ ಕರೆಯನ್ನ ಇಟ್ಕೊಂಡು ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು ಅನೇಕರು ಮುಂದಾಗಿದ್ದಾರೆ. ಮುಂದಾಗಿ ಬಡವರಿಗೆ ನಿನ್ನೆ ಮೊನ್ನೆ ಒಂದು ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ. ಎಷ್ಟು ಮನೆ ಆಗಿದೆ ಅಂತ ಹೇಳಿದ್ರೆ, ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಒಟ್ಟು ಎಷ್ಟು ಮನೆ ಆಗಿದೆ ಅಂತ ಹೇಳಿದ್ರೆ 1000ಕ್ಕಿಂತ ಹೆಚ್ಚು ಮನೆಗಳನ್ನ ಬಡವರಿಗೆ ಕಟ್ಟಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಅಂತಹ ಗುರುಗಳ ಒಂದು ಮಾರ್ಗದರ್ಶನ ನಮ್ಮೆಲ್ಲರ ಮೇಲೆ ಇರುತ್ತೆ. ಗುರುಗಳು ಹೇಳಿದಂತಹ ಮಾತುಗಳನ್ನ ಅಕ್ಷರಶಃ ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ನಮ್ಮಿಂದ ಏನು ಸಹಾಯ ಆಗುತ್ತೋ ಆ ಸಹಾಯವನ್ನ ನಮಗಿಂತ ಬಡವರಿಗೆ ಮಾಡೋಣ ಅಂತ ಹೇಳುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹುಟ್ಟಿಸಲೇ ಬೇಡವಿನ್ನು, ಹುಟ್ಟಿಸಿದಕ್ಕೆ ಗಾಳಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಡೆ ಶ್ರೀಕೃಷ್ಣನು.